ಶಾಲೋಮ್ ರಮೀನ್ ಎಂಬ ಯುವಕನು ಇರಾನ್ ದೇಶದ ಒಂದು ವಾಸಿ, ಬಲವಾದಂಥ ಯುವಕನಿತನು ರೆಮೀನ್ ಅಂತೇಳಿ. ಸ್ವಲ್ಪ ತಾಂತ್ರಿಕ ದೋಷವಾಗಿರೋದ್ರಿಂದ ನಮ್ಮನ್ನು ಕ್ಷಮಿಸ್ತೀರಿ. ನಿಮ್ಮ ಸಮ್ಮುಖದಲ್ಲಿ ಇನ್ನೂ ಅದ್ಭುತವಾದಂಥ ಸಂಗತಿಗಳನ್ನು ತರಬೇಕನ್ನತಕ್ಕಂಥ ಆಸಕ್ತಿಯಿಂದ ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ, ಈ ರಮೀನ್ ಪಾರ್ಸಾ ಎಂಬ ಈ ಶಿಯಾ ಮುಸ್ಲಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಯುವಕನನ್ನು ಆ ದೇಶದಲ್ಲಿ, ಇರಾನ್ ಎಂಬ ದೇಶದಲ್ಲಿ, ತನ್ನ ಸ್ವಂತ ದೇಶದಲ್ಲಿ ಈತನನ್ನು ಕತ್ತಿಯಿಂದ ತಿವಿದರು. ಯಾಕೆ ತಿವಿದರು ಎಂದು ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಿ. ಯಾಕೆ ತಿವಿದರು ಎಂದು ಕೇಳಿದರೆ ಬಹಳ ಆಶ್ಚರ್ಯ ಪಡ್ತೀರಿ ನೀವು. ಅದಕ್ಕಾಗಿ ಇನ್ನೂ ಆಶ್ಚರ್ಯಚಕಿತರಾಗಿರುವಂತೆ ಸ್ವಲ್ಪವರೆಗೆ ನೀವು ಕರ್ತನ ವಾಕ್ಯವನ್ನು ಗಮನಿಸ್ತೀರಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ವಾಕ್ಯಗಳನ್ನು ಕೂಡ ನೀವು ನೋಡ್ತಾ ನಿಮ್ಮ ಹೃದಯಗಳನ್ನು ದೇವರ ಕಡೆ ತಿರುಗಿಸಿಕೊಳ್ತೀರಿ. ಕಣ್ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನಿನ್ನನ್ನು ನಂಬಿಕೊಂಡಿರ್ತಕ್ಕಂಥ ನಿನ್ನ ಮಕ್ಕಳು ಕರ್ತನೆ ಎಷ್ಟು ಆಸಕ್ತಿಯನ್ನು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ ರಾಜ. ಅವರು ಕೇಳ್ತಿರ್ತಕ್ಕಂಥ ದೇವರ ವಾಕ್ಯವು ಕರ್ತನೆ ಅವರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ ತರಲಿ ಕರ್ತನೆ. ಹೌದು ರಾಜ, ಅನೇಕ ಮುರಿದು ಹೋಗಿರತಕ್ಕಂಥ ಹೃದಯಗಳು ಕರ್ತನೆ ಜೀವನದಲ್ಲಿ ದಾರಿ ದೋಚದಂಥ, ದಿಕ್ಕಿಲ್ಲದೆ ಅಲಿಯುತ್ತಿರತಕ್ಕಂಥ ಜೀವನಗಳು ಕರ್ತನೆ, ಬಾಳುಗಳನ್ನು ಕರ್ತನೆ ಯೇಸುವಿನ ನಾಮದಲ್ಲಿ ಕರ್ತನೆ ಆ ಜೀವನಗಳಿಗೆ ಕರ್ತನೆ ನಲಿತಿರ್ತಕ್ಕಂಥ, ಕುಗ್ಗಿ ಹೋಗಿರ್ತಕ್ಕಂಥ, ಬಳಲಿ ಮುರಿದು ಚೂರು ಚೂರು ಆಗಿರ್ತಕ್ಕಂಥ ಹೃದಯಗಳನ್ನು ಇವತ್ತು ನಿನ್ನ ಈ ಶುಭ ವಾರ್ತೆಯಿಂದ ಅವರ ಆತ್ಮ ಪ್ರಾಣ ಹೃದಯಗಳನ್ನು ಜೋಡಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ರಾಜ. ನಮ್ಮ ಪ್ರಾರ್ಥನೆ ಕೇಳಿರುವ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅನೇಕ ವಿಧವಾದಂಥ ಸುವಾರ್ತೆಗಳು ಕರ್ತನೆ ನಿನ್ನ ಮಕ್ಕಳ ಬಳಿಗೆ ತಲುಪುವಂತೆ ನೀನು ಮಾಡಿದ್ದಕ್ಕಾಗಿ ನಿನಗೆ ವಂದನೆಗಳು ರಾಜ. ನಿನ್ನನ್ನೇ ನಂಬಿಕೊಂಡಿರ್ತಕ್ಕಂಥ ನಿನ್ನ ಮಕ್ಕಳು ಕರ್ತನೆ ಎಷ್ಟು ಆಸಕ್ತಿಯಿಂದ ಎದುರು ನೋಡ್ತಾ ಇದ್ದಾರೆ ರಾಜ ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ. ಅದೇ ರೀತಿಯಲ್ಲಿ ಅವರ ಜೀವನದಲ್ಲಿ ಇನ್ನೂ ಅದ್ಭುತ ಕಾರ್ಯಗಳು ಮಾಡಬೇಕೆಂಬುದಾಗಿ ಹಾರೈಸ್ತಾ ಇದ್ದಾನೆ. ಕೃಪಾ ಸಂಪೂರ್ಣ ದೇವರೇ ನಿನಗೆ ವಂದನೆಗಳು ರಾಜ. ನಿನ್ನ ನಂಬಿಕೊಂಡಿರ್ತಕ್ಕಂಥ ನಿನ್ನ ಮಕ್ಕಳು ಯಾವತ್ತಿಗೂ ಕರ್ತನೆ ಆಶಾಭಂಗ ಪಡದಂತೆ ಕಾಪಾಡಕರ್ತನೆ. ಕೃಪೆಯಲ್ಲಿ ಶುಭವಾಗಲಿ ರಾಜ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಈ ಯುವಕನನ್ನು ಈತನು ಟೆಲಿಫೋನ್ ಬೂತ್ನಲ್ಲಿ ಫೋನ್ ಮಾಡ್ತಾ ಇರೋ ಸಮಯದಲ್ಲಿ ಯಾರೋ ಒಬ್ಬ ಗಡ್ಡ ತುಂಬ ಉದ್ದ ಗಡ್ಡ, ಇರಾನ್ನಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಇದನ್ನು ಬಂದು ಈತನನ್ನು ಕತ್ತಿಯಿಂದ ತಿವಿದರು. ಕತ್ತಿಯಿಂದ ತಿವಿದ ಕೂಡಲೇ ಈತನು ಏನಾಯ್ತಪ್ಪ ಎಂಬುದಾಗಿ ತನ್ನ ದೇಹದಲ್ಲಿ ಬಿಸಿ ಬಿಸಿ ಬರ್ತಾ ಇರೋದನ್ನು ನೋಡಿ ಆವಾಗ ಆತನಿಗೆ ಅರ್ಥ ಆಯಿತು, ಆತನ ಮೇಲೆ ಕತ್ತಿಯಿಂದ ದಾಳಿಯಾಗಿದೆ, ರಕ್ತ ಬರ್ತಾ ಇದೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರರೇ, ಈ ರಮೀನ್ ಪಾರ್ಸಾ ಶಿಯಾ ಮುಸ್ಲಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಯುವಕನು 19 ವರ್ಷದ ಯುವಕನಾಗಿರುವಾಗ ಈ ಒಂದು ಘಟನೆ, ಈ ಒಂದು ದಾಳಿ ಆತನ ಮೇಲೆ ನಡೆಯಿತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಎಲ್ಲ ಹೇಳ್ತಿರಲ್ವಯ್ಯ. ಅದರ ನಿಮಿತ್ತ ಇವತ್ತು ನೀವು ಕೇಳ್ತಿರ್ತಕ್ಕಂಥ ಈ ಸಂದೇಶ ಬಹು ಜಾಗ್ರತೆಯಿಂದ ಕೇಳಬೇಕು. ಯಾಕೆಂದರೆ ಈ ಯುವಕನು ಒಂದು ದಿವಸ ತನ್ನ ಸಂಬಂಧಿಕರು, ತನ್ನ ಮಿತ್ರರು ಇವರ ಜೊತೆಯಲ್ಲಿ ಮದುವೆ ಕಾರ್ಯಕ್ರಮಕ್ಕಾಗಿ ಹೋಗ್ತಾ ಇರುವಾಗ ಜರುಗಿರ್ತಕ್ಕಂಥ ಸಂಗತಿ ಏನಂದರೆ, ಪ್ರೈಸ್ ಲಾರ್ಡ್ ಜೀಸಸ್, ಜರುಗಿರ್ತಕ್ಕಂಥ ಸಂಗತಿ ಏನಂದರೆ ಬಹಳ ಭಯಂಕರವಾದಂಥ ಸಂಗತಿ ಅಲ್ಲೇ ನಡೆದಿರುತ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದೇನೆಂದರೆ ಮತ್ತೇನಿಲ್ಲ, ಈ ಯುವಕನು ರೆಮೀನ್ ಪಾರ್ಸಾ ಎಂಬ ಯುವಕನು, ಪ್ರೈಸ್ ಲಾರ್ಡ್ ಜೀಸಸ್, ಮದುವೆಗೆ ಹೋಗ್ತಾ ಇರುವಾಗ ಆ ಮದುವೆಗೆ ಹೋಗ್ತಿರ್ತಕ್ಕಂಥ ಕಾರ್ನಲ್ಲಿ ವಾಹನಗಳಲ್ಲಿ ಸುಮಾರು 50 ಜನ ಇರ್ತಾರೆ. ಆ 50 ಜನರು ಕೂಡ ಅದರಲ್ಲಿ ಕೆಲವರು ಕುಡಿದು ಮೋಜು ಮಜಾ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಆದರೆ ರಮೀನ್ ಪಾರ್ಸಾ ಎಂಬ ಈ ರೆಮೀನ್ ಎಂಬ ಯುವಕನು ಕುಡಿದಿರುವುದಿಲ್ಲ. ಆದರೆ ಈ ಇರಾನ್ ಎಂಬ ಈ ಅರಬಿಕ್ ದೇಶಗಳಲ್ಲಿ ಕುಡಿಯೋದು ಬಹು ಕಡ್ಡಾಯವಾಗಿ ನಿರ್ಬಂಧವಾಗಿದೆ, ನಿಷೇಧವಾಗಿದೆ. ಅದರ ನಿಮಿತ್ತ ಅಲ್ಲಿ ಕುಡಿಯೋದ್ರಿಂದ ಬಹುದೊಡ್ಡ ಶಿಕ್ಷೆ, ಕಠಿಣ ಶಿಕ್ಷೆ ಕೊಡ್ತಾರೆ ಸಿಕ್ಬಿದ್ರೆ. ಇವರು ಕುಡಿದು ಈ ಯವನಸ್ಥರೆಲ್ಲ ಇರಾನ್ ದೇಶದಲ್ಲಿ ಮೋಜು ಮಜಾ ಮಾಡ್ಕೊಳ್ತಾ ಹೋಗ್ತಾರುವಾಗ ಅಲ್ಲಿ ಒಂದು ಚೆಕ್ ಪೋಸ್ಟ್ ಬಂತು. ಆ ಚೆಕ್ ಪೋಸ್ಟ್ ಕಡೆ ಚೆಕ್ ಮಾಡಿದ್ರು ಇವರನ್ನು. ಚೆಕ್ ಮಾಡಿದ ಕೂಡಲೇ ಆ ಚೆಕಿಂಗ್ನಲ್ಲಿ ಎಲ್ಲರೂ ಕುಡಿದರೆಂಬುದಾಗಿ ತೋರಿ ಬಂದರು. ಆದರೆ ಈ ಯುವಕನು ಅದರೊಳಗೆ ಕುಡಿದಿಲ್ಲ. ಯಾರು? ರೆಮೀನ್ ಪಾರ್ಸಾ ಎಂಬ ಈ ಯುವಕನು ಕುಡಿದಿಲ್ಲ. ಆದರೆ ಕುಡಿಯದೇ ಇದ್ರೂ ಕೂಡ ಈತನನ್ನು ಕುಡಿದನೆಂಬುದಾಗಿ ಆತನ ಮೇಲೆ
ಪ್ರಕರಣ ದಾಖಲವಾಯಿತು. ಇತರ ಜೊತೆಲಿ 50 ಜನರು ಕೂಡ ಎಳ್ಕೊಂಡು ಹೋದ ನಂತರ ಅಲ್ಲೇ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಯಾರಂತ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಅಲ್ಲೇ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಯಾರಂತ ಕೇಳಿದ್ರೆ ಇವರನ್ನು ತಗೊಂಡು ಹೋಗಿರ್ತಕ್ಕಂಥ ನ್ಯಾಯಾಲಯ ಅವರ ಇರಾನ್ ದೇಶದ ಮತ ನಾಯಕರ ಸಮ್ಮುಖದಲ್ಲಿ ತೆಗೆದುಕೊಂಡು ಹೋಗಿ ಇವರು ತೀರ್ಪು ಮಾಡ್ತಾರೆ. ಮತ ನಾಯಕರ ಸಮ್ಮುಖದಲ್ಲಿ ಹೋಗಿ ತೀರ್ಪು ಮಾಡ್ತಾರೆ. ಆ ತೀರ್ಪು ಮಾಡೋ ಸಮಯದಲ್ಲಿ ಆ ಮತನಾಯಕನು, ಅವರ ಮತನಾಯಕನು ಈತನು ಮತ್ತು ಈತನ ಜೊತೆಲಿ ಅನೇಕ ಜನರು ಕುಡಿದರೆಂಬುದಾಗಿ ಅವರನ್ನು ಬಾರ್ಕೋಲಿಂದ ಹೊಡೆದು ಅವರ ಮೈಯನ್ನು ಚದರಿಸುವಂತೆ ಹೊಡೆಯಲಿಕ್ಕೆ ಅವರ ಅಪ್ಪಣೆ ಕೊಡ್ತಾನೆ. ಅಷ್ಟೇ ಅಲ್ಲದೆ ಇವರನ್ನು ಬತ್ತಲೆ ಮಾಡಿ, ಈ 50 ಜನ ಯುವಕರನ್ನು ಬತ್ತಲೆ ಮಾಡಿ ಅವರನ್ನು ಹಿಂಸಿಸಿ, ಚಿತ್ರಹಿಂಸೆ ಮಾಡಿ ಅವರನ್ನು ಆ ಬಾರ್ಕೋಲಿಂದ ಹೊಡೆದು ಬಹಳಷ್ಟು ಗಾಯಪಡಿಸ್ತಾರೆ. ಆದರೆ ಈ ರಮೀನ್ ಎಂಬ ಯುವಕ ಎಷ್ಟು ಬೇಡಿಕೊಂಡ್ರು ರಮೀನ್ ಎಂಬ ಯುವಕನ ಪ್ರಾರ್ಥನೆಯನ್ನು ಭಿನ್ನವನ್ನು ಯಾರು ಕೇಳ್ತಾ ಇಲ್ಲ. ನಾನು ಕುಡದೇ ಇಲ್ಲ, ನನಗೆ ಯಾಕೆ ನೀವು ಹಿಂಸೆ ಕೊಡ್ತಾ ಇದ್ರಿ ಎಂಬುದಾಗಿ ಈ ಯುವಕನು ಎಷ್ಟು ಗೋಳಾಡಿದರೂ ಅವನ ಭಿನ್ನಹವು ಕೇಳಲಿಲ್ಲ. ಮನಸ್ಸು ಮುರಿದೋಯ್ತು ತನಗೆ. ಏನಪ್ಪ ಇವರು ಮತನಾಯಕರಾಗಿದ್ದು, ಇಷ್ಟು ಸತ್ಯವಂತರಾಗಿದ್ದು, ನಾನು ಹೇಳ್ತಾ ಇದ್ರು ಕೂಡ ಕೇಳದೆ, ನಾನು ಕುಡಿಯಲಿಲ್ಲ ಎಂಬುದಾಗಿ ಅವ್ರಿಗೆ ಅರ್ಥ ಆಗಿದ್ರು ಕೂಡ ಇಲ್ಲ ನೀವು ಕುಡಿದಿ ಎಂಬುದಾಗಿ ನನ್ನ ನಿಷ್ಠಿಂಸಿಸ್ತಾ ಇದ್ದಾರಲ್ಲ ಅನ್ನತಕ್ಕಂಥ ದೃಷ್ಟಿಕೋನದಿಂದ ಈತನ ಹೃದಯ ಚೂರಾಯ್ತು. ನಮ್ಮ ಮತನಾಯಕರು ಅನ್ಯಾಯ ಮಾಡ್ತಾ ಇದ್ದಾರ, ಇವರು ನಮ್ಮ ಧರ್ಮನಾಯಕರು ಇಷ್ಟು ದೊಡ್ಡ ಅನ್ಯಾಯವ, ಇಷ್ಟು ದೊಡ್ಡ ಭ್ರಷ್ಟತೆನ ಎಂಬುದಾಗಿ ಹೇಳಿಕೊಂಡು ಬಹಳ ಚೂರಾದನು. ಅದಾದ ನಂತರ ಅಲ್ಲಿ ಕೆಲವು ಮತನಾಯಕರಿಗೆ ಸಂಬಂಧಪಟ್ಟಂತೆ ಕೆಲವು ಇನ್ಫ್ಲುಯೆನ್ಸ್ ಪರ್ಸನ್ಸ್ಗಳಿಂದ ಅವರಿಗೆ ದಂಡ ತುಂಬಿ, ಅಷ್ಟೇ ಅಲ್ಲದೆ ಲಂಚವನ್ನು ಕೊಟ್ಟು ಇವರೆಲ್ಲರನ್ನು ಬಿಡುಗಡೆ ಮಾಡ್ಕೊಂಡು ಬರ್ತಾರೆ. ಯಾವಾಗ ಅವರ ಮತನಾಯಕರು ಯಾರು ಅಲ್ಲಿ ನ್ಯಾಯಾಧೀಶರಾಗಿರ್ತಾರೆ, ಈ ಒಂದು ಕುಡಿಯುವ ಜನರ ಕುರಿತು ಕೇಸ್ ನಡೆಸೋದಕ್ಕಾಗಿ ಆ ಮತನಾಯಕರೇ ಲಂಚವನ್ನು ತೆಗೆದುಕೊಂಡಿದ್ದನ್ನು ಕೇಳಿದ ಕೂಡಲೇ ಈ ಮನಸ್ಸು ಇನ್ನೂ ಚೂರಾಗ್ಬಿಡ್ತಾನೆ. ಏನಪ್ಪ, ಧರ್ಮವನ್ನು ಬೋಧಿಸತಕ್ಕಂಥ ಧರ್ಮನಾಯಕರೇ ನೇರವಾಗಿ ಲಂಚವನ್ನು ತಗೊಂಡಿದಾರಲ್ಲ, ಇವರೆಂಥ ಭ್ರಷ್ಟರು, ಇದು ಧರ್ಮದ ಕುರಿತು ಇವರಿಗೆ ದೇವರ ಭಯ ಇದೆ ಇಲ್ಲ ಎಂಬ ಅನುಮಾನ ಈತನಲ್ಲಿ ಮೂಡುತ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಸಹಜ ಇದೆ, ಎಲ್ಲರೂ ಯಾರಿಗಾಗಲಿ ಮೂಡುತ್ತದೆ. ಆಗ ಆಗಿದ್ದೇನೆಂದರೆ, ಇಂಥ ಒಂದು ದುರ್ಘಟನೆ, ಇಂಥ ಒಂದು ಭಯಂಕರವಾದಂಥ ಘಟನೆಯಲ್ಲಿ ಈತನು ಮನೆಗೆ ಬಂದಿರುವಾಗ ಅಮ್ಮನ ಹತ್ರ ಕೇಳ್ತಾನೆ, ಅಮ್ಮ ಯಾಕೆ ಅಮ್ಮ ಇಂಥ ಮತನಾಯಕರು, ನಮ್ಮ ಮತನಾಯಕರೇ ಇಷ್ಟು ಭ್ರಷ್ಟರ, ಇಂಥ ಭಯಂಕರವಾಗಿ ನಮ್ಮ ಮತನಾಯಕರು ಲಂಚವನ್ನು ತೆಗೆದುಕೊಂಡು ಏನು ನಾನು ಅಪರಾಧ ಮಾಡದಿದ್ರು ಕೂಡ ನನ್ನ ಅಪರಾಧದಿಂದ ಪರಿಗಣಿಸಿ ನನ್ನನ್ನು ಬಾರ್ಕೋಲಿಂದ ಹೊಡೆದು ಮೈಯೆಲ್ಲ ಚೆದರುವಂತೆ ಹೊಡೆದು ನಮ್ಮ ಚಿತ್ರಹಿಂಸೆ ಕೊಟ್ಟು ಎಲ್ಲರ ಮುಂದೆ ಬತ್ತಲೆಯಾಗಿ ಮಾಡಿ, ಬಟ್ಟೆ ಇಲ್ಲದಂತೆ ಮಾಡಿ ನಮ್ಮನ್ನು ಹಿಂಸಿಸಿದ್ರಲ್ಲ ಮತ್ತು ಅವಮಾನಪಡಿಸಿದ್ರಲ್ಲ, ಇಂಥ ಒಂದು ಭ್ರಷ್ಟರು ಕೂಡ ಇರ್ತಾರಾ? ನಮ್ಮ ದೇಶ ಇಷ್ಟು ಭ್ರಷ್ಟತೆಯಿಂದ ತುಂಬಿದೆಯಾ? ಮತನಾಯಕರು ಇಷ್ಟು ಭ್ರಷ್ಟರಾಗಿದ್ದಾರಾ ಎಂಬುದಾಗಿ ಹೇಳಿದ್ರೆ, ಇಲ್ಲಲ್ಲ, ಯಾರೋ ಒಬ್ಬರಂತವ್ರು ಇರ್ತಾರೆ, ಎಲ್ಲರಂಗೆ ಇರ್ತಾರ ಅಂತೇಳಿ ಅವ್ರ ತಾಯಿ ಅವನಿಗೆ ಸಮಾಧಾನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೂ ಆತನಿಗೆ ಸಮಾಧಾನ ಆಗಲಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ಲ, ಆದರೆ ಸಮಾಧಾನ ಆಗಲಿಲ್ಲ, ನೆಮ್ಮದಿ ಆಗಲಿಲ್ಲ, ಸುಖ ಅವನಿಗೆ ಆತನಿಗೆ ಅದು ಒಂದು ರೀತಿಯಾದಂಥ ಸಹಾಯ ಆಗಲಿಲ್ಲ. ಆಗ ರಮೀನ್ ಪಾರ್ಸಾ ಅವರು ಅಂದಿನಿಂದ ಅವರ ಧರ್ಮಗ್ರಂಥವನ್ನು ಓದಲು ಆರಂಭಿಸಿದ. ಶಿಯಾ ಮುಸ್ಲಿಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಮೀನ್ ಪಾರ್ಸಾ ಅವರ ಗ್ರಂಥವನ್ನು ಓದಲು ಆರಂಭಿಸಿದ. ಆ ಸಮಯದಲ್ಲಿ ಆತನು ಆ ಅಧ್ಯಾಯವನ್ನು ಆತನ ಧರ್ಮಗ್ರಂಥದಲ್ಲಿ ಕೆಲವು ವಚನಗಳನ್ನು ಓದಿರುವಾಗ ಆತನಿಗೆ ಅನೇಕ ಪ್ರಶ್ನೆಗಳು ಮೂಡುತ್ತದೆ. ಆದರೆ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಯಾರೂ ಕೊಡದಿರುವುದರಿಂದ ಆತನು ಇನ್ನು ಮುಂದೆ ಈ ಲೋಕದಲ್ಲಿ ಯಾರೂ ದೇವರಿಲ್ಲ, ದೇವರನ್ನೋದು ಸುಳ್ಳು, ಈ ಮತಗಳನ್ನೋದು ಸುಳ್ಳು, ಇದು ಮನುಷ್ಯನು ತನ್ನ ರಾವಕ್ಕಾಗಿ ಮಾಡಿಕೊಂಡಿದ್ದಾನೆ, ಈ ಮತಗಳೆಲ್ಲ ಮನುಷ್ಯರು ಮಾಡಿಕೊಂಡಿದೆ ಎಂಬುದಾಗಿ ಹೇಳಿಕೊಂಡು ಆತನು ನಿರ್ಣಯಿಸಿಕೊಂಡು ಆ ಒಂದು ಮತವನ್ನು ತನ್ನ ಹೃದಯದಿಂದ, ಅಂತರಾಳದಿಂದ ಅಂದಿನಿಂದ ಅದನ್ನು ಹಿಂಬಾಲಿಸುವುದನ್ನು ಬಿಟ್ಟುಬಿಡ್ತಾನೆ. ಬಿಟ್ಟಿದ್ದ ಕೂಡಲೇ ಅವರ ತಾಯಿ ಹೇಳ್ತಾಳೆ, ಹಂಗೆ ಮಾಡಬಾರ್ದಪ್ಪ ಅಂತ. ಇಲ್ಲಮ್ಮ, ನನಗೆ ನೀವು ಉತ್ತರ ಕೊಡು, ಗ್ರಂಥದಲ್ಲಿ ಇಷ್ಟೆಲ್ಲ ಓದಿದ ಕೂಡಲೇ ಕೂಡ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡದಿರುವಾಗ ನಾನು ಏನು ನಂಬಲಿ ಎಂಬುದಾಗಿ ಈತನು ಚೂರು ಆದನು. ಮನಸ್ಸೆಲ್ಲ ಮುರಿದು ಹೋತು, ಹೃದಯ
ಹುಡುಕುತ್ತಾ ಇದೆ. ಆದರೆ ದೇವರೇ ಇಲ್ಲ, ಈ ಧರ್ಮಗಳಲ್ಲ, ಇದೆಲ್ಲ ಸುಳ್ಳು ಎಂಬುದಾಗಿ ಅಂದುಕೊಂಡ ವ್ಯಕ್ತಿ ಒಂದು ದಿವಸ ಹೊರಗೆ ಬಂದು ಆತನು ಆ ದೃಶ್ಯವನ್ನು ನೋಡ್ತಾ ಇರುವಾಗ, ಆ ಲೋಕದ ದೃಶ್ಯವನ್ನು ನೋಡ್ತಾ ಇರುವಾಗ, ಸೀನರಿಯನ್ನು, ಆತನ ಮುಂದಿರತಕ್ಕಂಥ, ಆತನ ಊರಿನಲ್ಲಿರ್ತಕ್ಕಂಥ ಆ ದೃಶ್ಯಗಳನ್ನು ನೋಡ್ತಾ ಇರುವಾಗ ಎಷ್ಟು ಸುಂದರವಾಗಿದೆ ಈ ಲೋಕ. ಪಕ್ಷಿಗಳು, ನಾನಾ ವಿಧವಾದ ಪಕ್ಷಿಗಳು, ಪಶು ಪ್ರಾಣಿಗಳು, ಮೀನುಗಳು, ಗಿಡ ಮರಗಳು, ಮೃಗಗಳು ಎಷ್ಟು ಸುಂದರವಾಗಿದೆ. ಇವುಗಳನ್ನು ಮಾಡಿದ್ದ ಆತನು ಒಂದು ಸೃಷ್ಟಿಕರ್ತನ ಇದ್ದೇ ಇರ್ತಾನಲ್ಲ. ಆ ಸೃಷ್ಟಿಕರ್ತನ ಯಾರು? ಇವರೆಲ್ಲ ಮಾಡಿಕೊಡೋದು ಮಾತ್ರ. ಆ ಸೃಷ್ಟಿಕರ್ತನ ಯಾರು ಎಂಬ ತವಕ, ದಾಹ ಈತನಿಗುಂಟಾಯಿತು. ಪ್ರೈಸ್ ಲಾರ್ಡ್ ಜೀಸಸ್. ಆ ಸೃಷ್ಟಿಕರ್ತನ ಯಾರು ಎಂಬುದಾಗಿ ಹುಡುಕುವ ಒಂದು ತವಕ ಈತನಿಗೆ, ಆ ದಾಹವು ಈತನಿಗೆ ಉಂಟಾಗಿರುವಾಗ, ಅಂದಿನಿಂದ ಆತನು ಬಹಳಷ್ಟು ಹುಡುಕಿದ ಕೂಡಲೇ ಆತನಿಗೆ ಸಿಗಲಿಲ್ಲ, ದೊರಕಲಿಲ್ಲ. ಸ್ವಲ್ಪ ಮಾನಸಿಕವಾಗಿ ಚೂರು ಚೂರಾಗಿ ನಿರಾಶೆ ಪಟ್ಟನು. ಆದರೆ ನಿರಾಶೆ ಪಟ್ಟರೂ ಕೂಡ ಈತನು ಒಂದು ದಿವಸ ರಾತ್ರಿ ಬಹಳಷ್ಟು ನೊಂದುಕೊಂಡು ಮಾನಸಿಕ ಒತ್ತಡದಲ್ಲಿ ದಿಗುಲು ಚಿಂತೆಯಲ್ಲಿ ಕೂತಿರುವಾಗ ರೇಡಿಯೋ ಚಾನಲ್ ಅನ್ನು ತಿರುಗಿಸ್ತಾನೆ. ಆ ದಿನ ವಿದ್ಯುತ್ ಶಕ್ತಿ ಹೋಗಿರ್ತದೆ, ವಿದ್ಯುತ್ ಶಕ್ತಿ ಕಡಿತ ಆಗಿರ್ತದೆ, ಪವರ್ ಆಫ್ ಆಗಿರ್ತದೆ. ಆ ಸಮಯದಲ್ಲಿ, ಅಂತ ಒಂದು ಸಮಯದಲ್ಲಿ ಈತನು ಏನು ಮಾಡ್ತಾನಂದ್ರೆ ರೇಡಿಯೋ ಆನ್ ಮಾಡಿಕೊಂಡು ಆ ರೇಡಿಯೋ ಮೂಲಕವಾಗಿ ಒಂದು ಸುದ್ದಿಯನ್ನು ಕೇಳ್ತಾನೆ. ಆ ಸುದ್ದಿ ಕೇಳಿದ ಕೂಡಲೇ ಆಶ್ಚರ್ಯ ಆಗ್ತದೆ. ಏನಂತ ಹೇಳಿದ್ರೆ, ಅಲ್ಲಿ ರೇಡಿಯೋನಲ್ಲಿ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರ್ತಕ್ಕಂಥ ಒಂದು ವ್ಯಕ್ತಿ, ಒಂದು ಯುವಕನು ಆತ್ಮಹತ್ಯೆ ಮಾಡೋದಕ್ಕಾಗಿ ಹೋಗ್ತಾ ಇರುವಾಗ ಯಾವುದೋ ಒಂದು ಸುಂದರವಾದಂಥ ಸಂಗೀತದ ಸ್ವರವನ್ನು ಕೇಳಿ, ಆ ಸಂಗೀತ ಕೇಳ್ತಾ ಇರುವಾಗ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೋಗತಕ್ಕಂಥ ವ್ಯಕ್ತಿಯನ್ನು ಕೂಡ ಆ ಸಂಗೀತದ ಸ್ವರವು ಅವನನ್ನು ಸೆಳೆಯುತ್ತಂತೆ. ಆಗ ಆ ಸೆಳೆದಿರುವಾಗ ಆತನು ಆ ಸಂಗೀತ ಎಲ್ಲಿಂದ ಬರ್ತಾ ಇದೆ ಎಂಬುದಾಗಿ ನೋಡ್ಕೊಳ್ತಾ ಹೋಗಿದ ಕೂಡಲೇ ಅಲ್ಲಿ ಆಗಿದ್ದೇನೆಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಿಯ, ಅಲ್ಲಿ ಆಗಿದೆ ಮತ್ತೇನಲ್ಲ, ಅಲ್ಲಿ ದೇವರ ಸುವಾರ್ತೆ ನಡೀತಾ ಇದೆ. ಏನು ನಡೀತಾ ಇದೆ? ದೇವರ ಸುವಾರ್ತೆ ನಡೀತಾ ಇದೆ. ಗಂಭೀರವಾಗಿ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ದೇವರ ಸುವಾರ್ತೆ ಅಲ್ಲಿ ನಡೀತಾ ಇದೆ. ಆದ ಕಾರಣ ಆ ಸುವಾರ್ತೆ, ಆ ಯೇಸು ಕ್ರಿಸ್ತನ ವಾರ್ತೆಯನ್ನು ಕೇಳಿದ ಕೂಡಲೇ ಆ ಯುವಕನು, ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೋಗುತ್ತಿರ್ತಕ್ಕಂಥ ಯುವಕನು, ಆ ದಿನ ಆತನು ನಿರ್ಣಯಿಸಿಕೊಂಡಿದ್ದಾನೆ, ಇಲ್ಲ, ನಾನು ಬದುಕಬಹುದು, ನಾನು ಸಾಧಿಸಬಹುದು, ನಾನು ಜೀವಿಸಬಹುದು, ನನಗೆ ಒಂದು ನಿರೀಕ್ಷೆ ಇದೆ. ಅದು ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಿರ್ತಕ್ಕಂಥ ಆ ನುಡಿಗಳಿಂದ, ಆತನ ರಕ್ಷಣೆಯಿಂದ, ಆತನು ಕೊಟ್ಟಿರ್ತಕ್ಕಂಥ ಸಿಲುವೆ ಮರಣದ ಮೂಲಕವಾಗಿ ಎಂಬುದಾಗಿ ಆತನ ಸಾಕ್ಷಿ ಅಲ್ಲಿ ಕೇಳಿದ ಕೂಡಲೇ ರಮೀನ್ ಪಾರ್ಸ ಅವರಿಗೆ ಆಶ್ಚರ್ಯಚಕಿತರಾಗ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವೇ, ಬಹಳ ಆಶ್ಚರ್ಯಚಕಿತರಾಗ್ತಾರೆ. ಆಗ ನಡೆದಿರ್ತಕ್ಕಂಥ ಘಟನೆ ಅದ್ಭುತವಾದಂಥ ಘಟನೆ. ಈ ವಾಕ್ಯ ಕೇಳಿದ ಕೂಡಲೇ ಒಂದು ಯವನಸ್ಥನು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೋಗುತ್ತಿರ್ತಕ್ಕಂಥ ಯವನಸ್ಥನ ಜೀವನ ಲೈಫ್ ಚೇಂಜ್ ಆಗಿ ಅವನು ಆತ್ಮಹತ್ಯೆ ಮಾಡಿಕೊಳ್ಳದೆ ಬದುಕಬೇಕು, ಸಾಧಿಸಬೇಕು, ನನಗೆ ಸಾಮರ್ಥ್ಯ ಇದೆ, ಆತ್ಮವಿಶ್ವಾಸ ಇದೆ, ನನಗೆ ಧೈರ್ಯ ಇದೆ, ಇದೆಲ್ಲ ಧೈರ್ಯ ದೇವರ ವಾಕ್ಯದಿಂದ ಉಂಟಾಗಿದೆ, ನಾನು ಇನ್ನು ಮುಂದೆ ಬದುಕ್ತೇನೆ, ಯಾಕಂದರೆ ಯೇಸು ನನಗಿರುವುದರಿಂದ ನಾನು ಬದುಕುತ್ತೇನೆ ಎಂಬ ಆತ್ಮವಿಶ್ವಾಸ ಅವನಿಗೆ ಕಂಡು ಬಂದಿದ್ದು ನೋಡಿರುವಾಗ ರಮೀನ್ ಪಾರ್ಸ ಅವರಿಗೆ ಅದ್ಭುತವಾದಂಥ ಆಶ್ಚರ್ಯ ಅವರನ್ನು ಕಾಡುತ್ತದೆ. ಏನಂತ ಹೇಳ್ಕೊಂಡು, ಯೇಸು ಕ್ರಿಸ್ತನ ಸಂದೇಶ ಇಂಥ ಒಂದು ಚೂರು ಚೂರಾಗಿರುವ ಯುವಕನನ್ನು ಮರಣದಿಂದ ಜೀವಕ್ಕೆ ನಡೆಸಿದೆಯಲ್ಲ, ನಾಶದಿಂದ ಸಮೃದ್ಧಿ ಸುಖಕ್ಕೆ ನಡೆಸಿದೆ ಅಂತ, ಅನಿಷ್ಟದಿಂದ ಅಭಿವೃದ್ಧಿಗೆ ನಡೆಸಿದೆಯಲ್ಲ, ಈ ಯೇಸುವಿನ ವಿಷಯದಲ್ಲಿ ತಿಳ್ಕೊಳ್ಬೇಕನ್ನತಕ್ಕಂಥ ಕುತೂಹಲ ಉಂಟಾಗ್ತದೆ. ಯಾಕಂದರೆ ಯೇಸುವನ್ನು ಅವರು ಒಂದು ಪ್ರವಾದಿ ಎಂದು ನಂಬುತ್ತಾರೆ, ದೇವರ ಕಡೆಯಿಂದ ಬಂದಿರತಕ್ಕಂಥ ಒಂದು ಪ್ರವಾದಿ ಎಂದು ನಂಬುತ್ತಾರೆ. ಅಷ್ಟೇ ಅಲ್ಲದೆ 1,24,000 ಪ್ರವಾದಿಗಳಲ್ಲಿ ಪವಿತ್ರವಾದ ಪ್ರವಾದಿ ಎಂದು ಅವರು ನಂಬುತ್ತಾರೆ. ಹೌದಲ್ಲ, ಈ ಪ್ರವಾದಿಯ ವಾಕ್ಯಗಳು ಕೇಳೋದ್ರಿಂದ ಒಂದು ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂಥ ಯುವಕನು ಅವನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲಲ್ಲ ಅಂತ ತಿಳ್ಕೊಂಡು ಆತನಿಗೆ ಆಸಕ್ತಿಯಿಂದ ಮತ್ತು ದಿನೇ 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 ರೇಡಿಯೋ ಕೇಳ್ತಾ ಇರ್ತಾನೆ. ರೇಡಿಯೋ ಮೂಲಕವಾಗಿ ಯೇಸು ಕ್ರಿಸ್ತನ ಸುವಾರ್ತೆನ ಕೇಳ್ತಾರೆ. ಕೇಳ್ತಾ 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 ಒಂದು ದಿವಸ
ಆತನ ಹೃದಯದಲ್ಲಿ ಎಷ್ಟೋ ದುಃಖ ಬಾಧೆಗಳಾಗಿರುವಾಗ ಮತ್ತು ತಿರುಗಿ ಆತನು ಯಾವುದು ನಿಜ ಯಾವುದು ಸುಳ್ಳು ನನಗೆ ತೋರ್ಬರಬೇಕು, ದೇವರೇ ಏಸಯ್ಯ ನೀನು ನಿಜವಾಗಲೂ ಮಾನವ ರಕ್ಷಣೆಗಾಗಿ ಬಂದಿರೋದಾದರೆ ನನಗೆ ಕಂಡು ಬಾ, ನನಗೆ ದರ್ಶನ ಕೊಡು ಎಂಬುದಾಗಿ ರಮೀನ್ ಪಾರ್ಸ ಅವರು ಆ ರೇಡಿಯೋ ವಾಕ್ಯದಲ್ಲಿ ಕೇಳುತ್ತಾ ಇರುವ ವಚನಕ್ಕೆ ತಕ್ಕಂತೆ ಅವರು ಪ್ರಾರ್ಥನೆ ಮಾಡ್ತಾರೆ. ನೀವು ಬೇಡಿಕೊಳ್ಳಿರಿ, ನಿಮಗೆ ಕೊಡಲ್ಪಡೋದು, ಹುಡುಕಿರಿ, ನಿಮಗೆ ಸಿಗುವುದು, ತಟ್ಟಿರಿ, ನಿಮಗೆ ತೆರಲ್ಪಡೋದು. ಹುಡುಕುವ ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ಕೊಡಲ್ಪಡುವುದು, ತಟ್ಟುವ ಪ್ರತಿಯೊಬ್ಬನಿಗೆ, ಹುಡುಕುವ ಪ್ರತಿಯೊಬ್ಬನಿಗೆ ಸಿಗುವುದು, ತಟ್ಟುವ ಪ್ರತಿಯೊಬ್ಬನಿಗೆ ತೆರೆಯಲ್ಪಡುವುದು. ಈ ಮಾತನ್ನು ಕೇಳುವಾಗ, ಏಸಯ್ಯ ನಿನ್ನ ಸೇವಕರು ಹೇಳಿದ್ದಾರೆ, ವಾಕ್ಯದ ಪ್ರಕಾರವಾಗಿ ನಾನು ಹುಡುಕುತ್ತಾ ಇದ್ದೇನೆ, ನನಗೆ ಕಂಡು ಬಾ, ನನಗೆ ದರ್ಶನ ಕೊಡು ಎಂಬುದಾಗಿ ಈತನು ಮನಸ್ಸು ಮುರಿದು ಚೂರು ಚೂರು ಆಗಿರುವಾಗ, ಅಂಥ ಒಂದು ಮಾನಸಿಕ ಒತ್ತಡದಲ್ಲಿ ಮನಸ್ಸು ಮುರಿದು ಈತನು ಬಳಲಿ ನೊಂದುಕೊಂಡು ದುಃಖ ಪರಿಸ್ಥಿತಿಯಲ್ಲಿ ಇರುವಾಗ ಆವಾಗ ದರ್ಶನ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಿರುವಾಗ ಆ ಸಮಯದಲ್ಲಿ ಈತನಿಗೆ ಅಗಮ್ಯವಾದ ಬೆಳಕು ಈತನ ಮಲಗುವ ಕೋಣೆಯಲ್ಲಿ ಪ್ರತ್ಯಕ್ಷವಾಯಿತು. ಅಗಮ್ಯವಾದ ಬೆಳಕು ಈತನ ಮಲಗುವ ಕೋಣೆಯಲ್ಲಿ ಪ್ರತ್ಯಕ್ಷವಾಗಿರುವಾಗ ಆ ಅಗಮ್ಯವಾದ ಬೆಳಕಿನಲ್ಲಿರ್ತಕ್ಕಂಥ ಆನಂದ, ಆ ಸುಖ, ಅವನ ಮನಸ್ಸೊಳಗಿರ್ತಕ್ಕಂಥ ಎಲ್ಲ ಕತ್ತಲು, ದ್ವೇಷ, ಅಸೂಯೆ, ಕಹಿ, ಸೇಡು, ಮದ, ಮತ್ಸರ ಇವೆಲ್ಲ ಅವನ ದೇಹದಿಂದ ಒಂದೊಂದಾಗಿ ಹೊರಗೆ ಹೋಗ್ತಾ ಇದೆ. ಕಣ್ಣೀರಿನಿಂದ ಅಳುತ್ತಾ ಇದ್ದಾನೆ. ಓಹ್ ಇಸಾ ಮಸಿಹ, ನೀನು ನಿಜವಾಗಲೂ ಇರುವ ಆತನು. ಯು ಆರ್ ಅ ಟ್ರೂ ಲಿವಿಂಗ್. ಪ್ರೈಸ್ ಲಾರ್ಡ್ ಜೀಸಸ್. ಯು ಆರ್ ಅ ಟ್ರೂ ಲಿವಿಂಗ್ ಸೇವಿಯರ್ ಆಫ್ ದ ಮ್ಯಾನ್ ಕೈಂಡ್. ನೀನು ನಿಜವಾದ ಮಾನವನ ರಕ್ಷಣೆಕ್ಕಾಗಿ ಬಂದಿರತಕ್ಕಂಥ ಜೀವವುಳ್ಳ ರಕ್ಷಕನು ಎಂಬುದಾಗಿ ಈತನು ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ಆ ದರ್ಶನವನ್ನು ನೋಡ್ತಾ ಆತನ ಅದ್ಭುತವಾದಂಥ ಅಗಮ್ಯವಾದಂಥ ಬೆಳಕಿನಲ್ಲಿರ್ತಕ್ಕಂಥ ಆ ಪ್ರಕಾಶಮಯದಲ್ಲಿ ಈತನ ದೇಹದಲ್ಲಿರ್ತಕ್ಕಂಥ ಎಲ್ಲ ಕೆಡುಕುತನವು, ದುಷ್ಟತನವು, ಎಲ್ಲ ದ್ರೋಹವು, ಅಪರಾಧಗಳು, ಈತನ ಮನಸ್ಸಲ್ಲಿದ್ದ ಎಲ್ಲ ಸೇಡು ಎಲ್ಲವೂ ಶುದ್ಧವಾಯಿತು. ಶುದ್ಧವಾದ ನಂತರ ಈತನ ಮನಸ್ಸಿಗೆ ಏನೋ ಒಂದು ಅಪಾರವಾದಂಥ ಆನಂದ, ಹರ್ಷ, ಸಮಾಧಾನ, ಲಿಟ್ರಲಿ ವಾಸ್ತವಿಕವಾಗಿ ಈತನು ಮಾಡಿರುವ ಪ್ರಾರ್ಥನೆಗೆ ಅಲ್ಲೇ ಪ್ರತಿ ಉತ್ತರ ಸಿಕ್ಕಿಬಿಟ್ಟಿದೆ. ಆದ ಕಾರಣ ಈತನೇ ನಿಜವಾದ ಮಾನವನಿಗೆ ಮಾರ್ಗವನ್ನು ತೋರಿಸ್ತಕ್ಕಂಥ, ನಿಜವಾದ ದೇವರ ಮಾರ್ಗವನ್ನು ತೋರಿಸ್ತಕ್ಕಂಥ ನಿಜವಾದ ಮಾರ್ಗದರ್ಶಕನು, ಒಂದು ಪ್ರವಾದಿ, ಒಂದು ರಕ್ಷಕನು ಎಂದು ನಂಬುತ್ತಾನೆ. ನಂಬಿ ಯೇಸು ಕ್ರಿಸ್ತನ ಸ್ವೀಕರಿಸ್ತಾನಲ್ಲಿ. ಬೆಳಿಗ್ಗೆ ಎದ್ದು ಕೂಡಲೇ ರಮೀನ್ ಪಾರ್ಸ ಅವರ ತಾಯಿ ಆತ ನೋಡ್ತಾಳೆ. ಯಾಕಂದ್ರೆ ರಮೀನ್ ಪಾರ್ಸ ಅವರ ತಂದೆ ಕೂಡ ತೀರ್ಕೊಂಡು ಬಿಟ್ಟಿರ್ತಾರೆ. ಮನೆಯಲ್ಲಿ ಬಹಳಷ್ಟು ಸಂಕಟ, ವೇದನೆಗಳು. ಅವರ ತಾಯಿ ನೋಡ್ತಾಳೆ, ರಮೀನ್, ಅರೆ ಕ್ಯಾ ತೆರೆ ಚೇಹರೆ ಮೇ ಇತನಾ ನೂರ್, ನಿನ್ನ ಮುಖ ಯಾಕೆ ಎಷ್ಟು ಸಂತೋಷವಾಗಿದೆ, ಎಷ್ಟು ಮಿನ ಮೆರುಗುತ್ತಾ ಇದೆಯಲ್ಲ, ಮಿನುಗುತ್ತಾ ಇದೆಯಲ್ಲ ಎಂಬುದಾಗಿ ಹೇಳಿರುವಾಗ, ನೈಮಾ, ಇಲ್ಲ ಅಮ್ಮ, ನಾನು ಯೇಸು ಕ್ರಿಸ್ತನನ್ನು ನಾನು ನಂಬಿದ್ದೇನೆ, ಈಗ ಆತನನ್ನು ಹಿಂಬಾಲಿಸ್ತಾ ಇದ್ದೇನೆ ಅಂತ ಹೇಳಿದೆ. ಅವ್ರ ತಾಯಿ ಏನು ರಿಯಾಕ್ಟ್ ಮಾಡಿಲ್ಲ, ಏನು ನಕಾರಾತ್ಮಕವಾದಂಥ ಪ್ರತಿಕ್ರಿಯೆ ತೋರಿಸಲಿಲ್ಲ. ಹೌದಾ, ಸರಿ, ಈಗಲಾದರೂ ನನ್ನ ಮಗ ಯಾವುದೋ ಒಂದು ಪೈಗಂಬರ್ ಮೂಲಕವಾಗಿ, ಪ್ರವಾದಿ ಮೂಲಕವಾಗಿ, ಯೇಸುವೊಬ್ಬನು ಪ್ರವಾದಿ ಅಲ್ಲ, ಆ ಪ್ರವಾದಿ ಮೂಲಕವಾದರೂ ಈತನಲ್ಲಿ ಒಂದು ದೈವ ನಂಬಿಕೆ ಬಂದಿದೆಯಲ್ಲ ಅಂತ ಹೇಳ್ಕೊಂಡು ಅವರ ತಾಯಿ ಏನು ಅನ್ನೋದಿಲ್ಲ. ಆದರೆ ಈತನಿಗೆ ಅತ್ಯಂತ ಅದ್ಭುತವಾದಂಥ ಕುತೂಹಲ. ಖಾಲಿ ರೇಡಿಯೋನಲ್ಲಿ ಕೇಳ್ತಾ ಇದ್ದೇನ್ರಿ. ಹಲೋ ನನ್ನ ಕ್ರೈಸ್ತ ಸಹೋದರರೇ, ಒಂದು ರೇಡಿಯೋನಲ್ಲಿ ಯಾವ ಚರ್ಚ್ ಇಲ್ಲ, ಅಲ್ಲೇ ಇರಾನ್ನಲ್ಲಿ ಚರ್ಚ್ಗಳು ಖಾಲಿ, ಎಲ್ಲಿ ಅನುಮತಿಸಲ್ಪಟ್ಟಿರ್ತಕ್ಕಂಥ ಕೆಲವೇ ಅಪರೂಪವಾದಂಥ ಕೆಲವು ಚರ್ಚ್ಗಳಿದೆ. ಅದು ಕೂಡ ಬಹಳ ಕಾಯ್ದೆ ಕಟ್ಟಡೆಯಲ್ಲಿ ಇದ್ದುಕೊಂಡು ಉಪದೇಶ ಮಾಡ್ತಕ್ಕಂಥ ಚರ್ಚ್ಗಳು. ಅಲ್ಲೇ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂಡ ಯೇಸು ಕ್ರಿಸ್ತನ ಸಂದೇಶ ಇರುವುದಿಲ್ಲ, ಅಲ್ಲೇ ಟಿವಿಗಳಲ್ಲಿ ಕೂಡ ಯೇಸು ಕ್ರಿಸ್ತನ ಸಂದೇಶ ತೋರಬಾರ್ದಿಲ್ಲ, ಅಲ್ಲೇ ವೆಬ್ಸೈಟ್ಗಳಲ್ಲಿ ಕೂಡ ಯೇಸು ಕ್ರಿಸ್ತನ ಸಂದೇಶ ನಿಷೇಧಿಸಲ್ಪಟ್ಟಿದೆ, ಬ್ಲಾಕ್ ಮಾಡಿರ್ತಾರೆ. ಯಾವುದೇ ಮೂಲಕಲ್ಲ, ರೇಡಿಯೋ ತರಂಗಗಳನ್ನು ತಡಿಲಿಕ್ಕಾಗಿಲ್ಲ. ಆ ದೇಶದವರು ರೇಡಿಯೋ ತರಂಗಗಳ ಮೂಲಕವಾಗಿ ಆತನಿಗೆ ಸಂದೇಶವನ್ನು ಸಾರಬಾರ. ಪ್ರತಿದಿನ ದೇವರ ವಾಕ್ಯವನ್ನು ಕೇಳೋದ್ರಿಂದ ಅವನ ನಂಬಿಕೆ ಬಲವಾಗ್ತದೆ, ಕೇಳೋದ್ರಿಂದ ಅವನ ನಂಬಿಕೆ ಇನ್ನೂ ಸ್ಥಿರವಾಗ್ತಾ ಇತ್ತು. ಒಂದು ಅನ್ಯ ವ್ಯಕ್ತಿ, ಶಿಯಾ ಮುಸ್ಲಿಮ್ಗೆ ಸಂಬಂಧಪಟ್ಟಂತೆ ಇರಾನಿನ ಯುವಕನಿತನು, 19 ವರ್ಷದ ಯುವಕನು. ಪ್ರೈಸ್ ದ ಲಾರ್ಡ್ ಜೀಸಸ್. ತದನಂತರ ಆಗಿದ್ದೇನೆಂದರೆ, ಈತನು ಇಷ್ಟೆಲ್ಲ ಆಗಿದೆ ಅಂತೇಳಿ ಅವರ ತಾಯಿ ಒಂದು ದಿವಸ ಪ್ರತಿದಿನ ದೇವರ ವಾಕ್ಯವನ್ನು ಕೇಳ್ತಾ ಆ ದೇವರ ವಾಕ್ಯದಲ್ಲಿ ಒಂದು ವಚನವನ್ನು ಕೇಳ್ತಾನೆ. ಅದೇಂದರೆ, ಯೇಸು ಕ್ರಿಸ್ತನ ನಾಮದಿಂದ ಏನು ಬೇಕಾದರೂ ಬೇಡ್ಕೋ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ
13ನೇ ವಚನದಲ್ಲಿ ಆತನ ಅದು ನೋಡಿದ ಕೂಡಲೇ ಆಶ್ಚರ್ಯ ಪಡ್ತಾನೆ. ಯೇಸು ಕ್ರಿಸ್ತ, ವಾಟ್ ಎವರ್ ಯು ಆಸ್ಕ್ ಇನ್ ಮೈ ನೇಮ್, ಜೀಸಸ್ ಸೇಸ್, ವಾಟ್ ಎವರ್ ಯು ಆಸ್ಕ್ ಇನ್ ಮೈ ನೇಮ್ ದಟ್ ಐ ವಿಲ್ ಡೂ, ದಟ್ ದ ಫಾದರ್ ಮೇ ಬಿ ಗ್ಲೋರಿಫೈಡ್ ಇನ್ ಸನ್. ಅಷ್ಟೇ ಅಲ್ಲದೆ, ಏನು ಬೇಕಾದರೂ ಬೇಡಿಕೋ, ಪರಲೋಕದಲ್ಲಿ ಮತ್ತು ನನ್ನ ತಂದೆ ಅವುಗಳನ್ನು ನಿನಗೆ ಮಾಡುತ್ತಾನೆ, ಅಲ್ಲದೆ ನಿನ್ನ ಆತನು ಮಹಿಮೆ ಪಡಿಸುತ್ತಾನೆ. ಇಫ್ ಯು ಆಸ್ಕ್ ಎನಿಥಿಂಗ್ ಇನ್ ಮೈ ನೇಮ್ ಐ ವಿಲ್ ಡೂ ಇಟ್. ನನ್ನ ಏನು ಬೇಕಾದರೂ ಕೇಳಿಕೊಂಡ್ರೆ ನಾನು ದೃಢ ನಿಶ್ಚಯವಾಗಿ ಅವುಗಳನ್ನು ಮಾಡುತ್ತೇನೆ ಎಂಬುದಾಗಿ ಈ ವಾಕ್ಯವನ್ನು ಕೇಳಿದ ಕೂಡಲೇ ಈತನು ಪ್ರತಿಯೊಂದು ಏನು ಬೇಕಾದರೂ ಕೇಳ್ಕೊ, ರೇಡಿಯೋನಲ್ಲಿ ಕೇಳ್ತಾ ಏನು ಬೇಕಾದರೂ ಕೇಳ್ಕೊ, ಈಗಲೇ ಪರೀಕ್ಷಿಸಿ ನೋಡು, ಯೇಸು ಜೀವವುಳ್ಳ ದೇವರಿದ್ದಾನೆಂಬುದಾಗಿ. ಆವಾಗ ಯಾರಿಗಾದ್ರೆ ಆರಾಮಿಲ್ಲದಿದ್ದರೆ, ನಿಮಗೆ ಆರಾಮಿಲ್ಲದಿದ್ದರೆ ನಿನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು, ನಿನ್ನ ತಲೆಗೆ ಆರಾಮಿಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡು. ಆಗ ಯೇಸುವಿನ ಹೆಸರಲ್ಲಿ, ಅಗರ್ ಯೇಸು ಕೆ ನಾಮ್ ಸೆ ತು ಖುದಾ ಕೆ ಪಾಸ್ ಕೋಯಿ ಭಿ ಫರಿಯಾದ್ ಕರೋ ತೆರಿ ಫರಿಯಾದ್ ಕಬೂಲ್ ಜಾತಾ ಹೈ. ಹಲ್ಲೆಲೂಯಾ, ಕಬೂಲಾ ಜಾತಾ ಹೈ. ನೀನು ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಏನು ಬೇಕಾದ್ರೂ ಬೇಡ್ಕೋ, तेरे सारे दुआएं खुदा के पास यीशु मसीह के नाम से कबूला जाता है. ಆಗ ಹೀಗೆ ಯೇಸು ಕ್ರಿಸ್ತ ನಾಮದಿಂದ ಪ್ರಾರ್ಥನೆ ಮಾಡೋದ್ರಿಂದ ನನ್ನ ಪ್ರಾರ್ಥನೆ ಕೇಳ್ತಾರೆ ಎಂಬುದಾಗಿ ಹೇಳಿದ್ರಲ್ಲ ಎಂಬುದಾಗಿ ಅನ್ನತಕ್ಕಂಥ ಒಂದು ವಿಶ್ವಾಸದ ಮೇಲೆ ವಿಶ್ವಾಸ, ಧೈರ್ಯದ ಮೇಲೆ ಧೈರ್ಯ, ಸಾಮರ್ಥ್ಯದ ಮೇಲೆ ಸಾಮರ್ಥ್ಯ, ಈತನ ಹೃದಯದಲ್ಲಿ ಆತ್ಮವಿಶ್ವಾಸ ತುಂಬಿರುವಾಗ, ಅಮ್ಮ, ಅವರ ತಾಯಿಗೆ ಒಂದು ದಿವಸ ಬಹಳ ಹೊಟ್ಟೆನೋವು ಆಗ್ತದೆ. ಅವಳ ಹೊಟ್ಟೆನೋವು ಎಂಥ ಹೊಟ್ಟೆನೋವು ಅಂದರೆ, ವೈದ್ಯರು ಹೇಳಿರ್ತಾರೆ, ಇದನ್ನು ಶಸ್ತ್ರಚಿಕಿತ್ಸೆ ಮಾಡಿದರೆ ಮಾತ್ರವೇ ನಿಮ್ಮ ಹೊಟ್ಟೆ ನೋವಿನ ಪೀಡೆಯಿಂದ ನಿಮಗೆ ಮುಕ್ತವಾಗ್ತದೆ, ಇಲ್ಲದ್ರೆ ಮುಕ್ತವಾಗುವುದಿಲ್ಲ ಎಂಬುದಾಗಿ ಹೇಳಿರ್ತಾರೆ. ಆದರೆ ಎದೆ ಪರಿಸ್ಥಿತಿ ಎಷ್ಟೋ ವರ್ಷಗಳಿಂದ ಅವರ ತಾಯಿ ಪೇನ್ ಕಿಲ್ಲರ್ ತಗೊಳ್ತಾ, ಅದರ ಮೇಲೆ ಆಯಿಂಟ್ಮೆಂಟ್ ಹಚ್ತಾ ಎಷ್ಟೋ ತ್ರಾಸಿಗೆ ತೆಗೆದುಕೊಳ್ತಾ ಇರುವಾಗಲೂ ಅವಳ ತಾಯಿಗೆ ಹೊಟ್ಟೆನೂ ಹೋಗಲಿಲ್ಲ. ಪದೇ 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 ಹೊಟ್ಟೆನೋವು ಬರ್ತಾ ಇತ್ತು. ಒಂದು ದಿವಸ ಅವರ ತಾಯಿ ಆ ಹೊಟ್ಟೆನೋವಿಂದ ಅಲ್ಲಾಡ್ತಾ ಇರುವಾಗ ಆತನಿಗೆ ನೆನಪು ಬಂದಿದ್ದೇವೆ, ಯೇಸು ಮसीह के नाम से कुछ भी फरियाद करो, कुछ भी मांगो, खुदा तेरा दुआ को ಕಬೂಲೇಗಾ ಎಂಬ ಈ ವಚನ ಅವನಿಗೆ ನೆನಪತ್ತು. ಆಗ ಅವರ ತಾಯಿ ಮೇಲೆ ಕೈ ಇಟ್ಟು, ಅಮ್ಮ, ಯೇಸು ಕ್ರಿಸ್ತು ನಾಮದಲ್ಲಿ ನನ್ನ ತಾಯಿಯನ್ನು ಸಂಪೂರ್ಣ ಸ್ವಸ್ಥತೆಪಡಿಸು ದೇವರೇ, ಏಸಯ್ಯ, ನನ್ನ ತಾಯಿಯನ್ನು ಸಂಪೂರ್ಣ ಸ್ವಸ್ಥತೆಪಡಿಸು ದೇವರೇ, ನೀನೇ ನಿಜವಾದ ರಕ್ಷಕನು, ಮಾನವ ಕಲ್ಯಾಣನು, ಮಾನವನನ್ನು ಸ್ವಸ್ಥತೆಪಡಿಸಲಿಕ್ಕೆ ಬಂದಿರತಕ್ಕಂಥವನು ನೀನೇ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ, ದಯಮಾಡಿ ನನ್ನ ತಾಯಿಯನ್ನು ಗುಣಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಅವರ ತಾಯಿ ಹೇಳ್ತಾ ಇದ್ದಾರೆ, ರಮೀನ್, और ताई, रमीन, अब तो मैं सब कुछ चंगा हो गई. कितना अद्भुत है, कितना अचंबा है, कितना आश्चर्य है, ये तो चमत्कारी है भाई. यीशु मसीह के नाम से इतना जल्दी चंगाई मुझे मिली. ಯೇಸು ಕ್ರಿಸ್ತನ ನಾಮದಿಂದ ನೀನು ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿರುವಂಥ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನನ್ನನ್ನು ಗುಣಪಡಿಸಿದನೆಂಬಲ್ಲ ಅಂತ ಹೇಳಿಕೊಂಡು, ಅಂದಿನಿಂದ ಕೆಲವು ದಿನಗಳು ಕೂಡ ಅವರ ತಾಯಿಗೆ ಆ ಭಯಂಕರವಾದಂಥ ಹೊಟ್ಟೆ ನೋವು ಬರಲಿಲ್ಲ. ಆಗ ಈತನ ಕನ್ಫರ್ಮ್ ಆಗ್ತಾನೆ, ಮಾನವ ರಕ್ಷಕನು, ಮಾನವಗೆ ಮಾರ್ಗದರ್ಶಕನು, ಮಾನವನಿಗೆ ಮಾರ್ಗವು, ಪರಲೋಕಕ್ಕೆ ಮಾರ್ಗ ಯೇಸು ಮಸೀಹ ಹೊರತು ಮತ್ತು ಯಾರೂ ಇಲ್ಲ ಎಂಬುದಾಗಿ ಹೇಳಿಕೊಂಡು ಈತನು ತಿಳಿದುಕೊಂಡಿರ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಿರಲ್ವಿಯಾ? ಆಗ ಆತನಿಗೆ ಅರ್ಥ ಆಗಿದ್ದೇನೆಂದರೆ, ಅಂದಿನಿಂದ ಆತನು ಯೇಸುವನ್ನೇ ತನ್ನ ರಕ್ಷಕನಾಗಿ ಸ್ವೀಕರಿಸಿಕೊಂಡು, ಇನ್ನು ಆತನಿಗೆ ಒಂದೇ ನಿರ್ಣಯ ಆಯಿತು, ಈಗ ಯೇಸು ಕ್ರಿಸ್ತನ ವಿಷಯದಲ್ಲಿ ತಿಳ್ಕೋಬೇಕಾದ್ರೆ, ಅವರ ಜನರು ಹೇಳಿದ್ರು, ಯೇಸು ಕ್ರಿಸ್ತನ ವಿಷಯ ತಿಳ್ಕೋಬೇಕಾದ್ರೆ ನೀನು ಇಂಜಿಲ್ ಓದಬೇಕು. ಇಂಜಿಲ್ ಅಂದರೆ ಹೊಸ ಒಡಂಬಡಿಕೆ ಪೂರ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿರ್ತಕ್ಕಂಥ 4 ಪುಸ್ತಕಗಳಿಗೆ ಇಂಜಿಲ್ ಅಂತಾರೆ. ಮತ್ತೆ ಸುವಾರ್ತೆ, ಮಾರ್ಕ್ ಸುವಾರ್ತೆ, ಮತ್ತಿ ಇಂಜಿಲ್, ಮಾರ್ಕ್ ಇಂಜಿಲ್ ಮತ್ತು ಲೂಕಾ ಕಾ ಇಂಜಿಲ್ ಮತ್ತು ಯೋಹನ್ನ ಕಾ ಇಂಜಿಲ್. ಹೀಗೆ ಇದನ್ನು ಇಂಜಿಲ್ ಎಂಬುದಾಗಿ ಅವರು ನಂಬ್ತಾರೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಅದಕ್ಕಾಗಿ ಈ ಇಂಜಿಲನ್ನು ಓದಿದರೆ ಮಾತ್ರ ನಂಗೆ ಅರ್ಥ ಆಗ್ತದೆ ಅಂತ ತಿಳ್ಕೊಂಡು ಈತನು ಆ ಹೊಸ ಒಡಂಬಡಿಕೆ ಬೈಬಲನ್ನು ಅವರ ಇರಾನ್ ಎಂಬ ದೇಶದಲ್ಲಿ ಸುಮಾರು 1 ತಿಂಗಳವೆಲ್ಲ ಹುಡುಕ್ತಾನೆ. ಎಲ್ಲ ದೇಶದ ಲೈಬ್ರರಿಗಳಲ್ಲಿ, ಶಾಪಿಂಗ್ನಲ್ಲಿ, ಎಲ್ಲದರಲ್ಲಿ ಕೂಡ ಹುಡುಕ್ತಾನೆ. ಎಲ್ಲಿಯೂ ಬೈಬಲ್ ಹೊಸ ಒಡಂಬಡಿಕೆ ಅವನಿಗೆ ಸಿಗಲ್ಲ. ಯಾಕೆಂದರೆ ಆ ದೇಶದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ಆಗಲಿ, ಯೇಸು ಕ್ರಿಸ್ತನ ಟ್ರ್ಯಾಕ್ಗಳಾಗಲಿ, ಚಿಕ್ಕ ಚಿಕ್ಕ ಪುಸ್ತಕಗಳಾಗಲಿ ಯಾವುದೇ ಕೂಡ ಸೇಲ್ ಮಾಡುವ ಅನುಮತಿ ಇಲ್ಲ, ಸಂಪೂರ್ಣ ನಿಷೇಧಿಸಲ್ಪಟ್ಟಿದೆ. 3 ತಿಂಗಳುಗಳು ಶ್ರದ್ಧೆಯಿಂದ ಏರಿಯಾ ಶಾಪ್ ಸ್ಟೋರ್ಗಳಲ್ಲಿ ಹುಡುಕಾಡಿದ್ರು ಕೂಡ ಆತನಿಗೆ ಹೊಸ ಒಡಂಬಡಿಕೆ ಬೈಬಲ್ ಸಿಗಲಿಲ್ಲ.
ತದನಂತರ ಆತನು ಇಂಟರ್ನೆಟ್ ಮೂಲಕವಾಗಿ, ಲ್ಯಾಪ್ಟಾಪ್ ಮೂಲಕವಾಗಿ, ತಾನು ಇಂಟರ್ನೆಟ್ ಮೂಲಕವಾಗಿ ಅಂತರ್ಜಾಲದಲ್ಲಿ ವೆಬ್ಸೈಟ್ಗಳಲ್ಲಿ ಹುಡುಕ್ತಾ ಇದ್ದಾರೆ. ವೆಬ್ಸೈಟ್ಗಳಲ್ಲಿ ಬೈಬಲ್ ಟೈಟಲ್ ಬರ್ತಾ ಇದೆ, ಆದರೆ ದಿಸ್ ವೆಬ್ಸೈಟ್ ಈಸ್ ನಾಟ್ ಆಕ್ಸೆಸ್ ಸಿನ್ಸ್ ದ ಗವರ್ಮೆಂಟ್ ಆಫ್ ಇರಾನ್ ಹ್ಯಾಸ್ ಬೀನ್ ಬ್ಲಾಕ್ಡ್ ದಿಸ್ ಸೈಟ್ ಎಂಬುದು. ವೆಬ್ಸೈಟ್ಗಳೆಲ್ಲ ಗವರ್ಮೆಂಟ್ ಆಫ್ ಇರಾನ್ಗಳು ಅವರೆಲ್ಲ ಬ್ಲಾಕ್ ಮಾಡುತ್ತೆ. ಯಾವುದೇ ಕ್ರಿಸ್ತನ ಸಂದೇಶ, ಯೇಸು ಕ್ರಿಸ್ತನ ಸಂದೇಶ, ಯೇಸು ಕ್ರಿಸ್ತನ ಬೈಬಲ್ಗಳು ಎಲ್ಲೂ ಸಿಗದಂತೆ ಬ್ಲಾಕ್ ಮಾಡಿರ್ತಾರೆ. ಅಂತ ಒಂದು ಬೈಬಲ್ ಇಲ್ಲದ ದೇಶದಲ್ಲಿ ಬೈಬಲನ್ನು ಹುಡುಕ್ತಾ ಇದ್ದಾನೆ. ಅನೇಕ ಆತ್ಮೀಯರೇ, ಮನೆಯಲ್ಲಿ ಬೈಬಲ್ ಇಟ್ಕೊಂಡು ನಾವು ಬೈಬಲ್ ಓದ್ತಾ ಇದ್ದೇವಾ? ಪ್ರೈಸ್ ದ ಲಾರ್ಡ್ ಜೀಸಸ್. ಕ್ರೈಸ್ತವರನ್ನು ಹೆಸರಿಟ್ಕೊಂಡು ದೀಕ್ಷಾಸನ ತೆಗೆದುಕೊಂಡು ಸಭೆಗೆ ಹೋಗ್ತಾ ಇದ್ದಾವೆ, ಸಭೆಗೆ ಹೋಗ್ತಾ ಇಲ್ಲ, ಆದರೆ ಬೈಬಲನ್ನು ಮನೆ ಇಟ್ಕೊಂಡು ಬೈಬಲಲ್ಲಿ ಓದ್ತಾ ಇದ್ದೇವಾ? ಒಂದು ವ್ಯಕ್ತಿಗೆ ಅವನ ದೇಶದಲ್ಲಿ ಬೈಬಲೇ ಸಿಗಲಿಲ್ಲ, ಆದರೂ 3 ತಿಂಗಳ ಎಡಬಿಡದೆ ಹುಡುಕಾಡಿದ, ಸಿಗಲಿಲ್ಲ. ಆದರೂ ಇಂಟರ್ನೆಟ್ನಲ್ಲಿ ಕೂಡ ಪ್ರಯತ್ನ ಮಾಡಿದ, ಅಲ್ಲಿ ಕೂಡ ಸಿಗಲಿಲ್ಲ. ತದನಂತರ ಇಂಟರ್ನೆಟ್ನಲ್ಲಿ ಯಾವುದೋ ಒಂದು ಮಾಧ್ಯಮ ಇದೆ, ಆ ಇಂಟರ್ನೆಟ್ ಮಾಧ್ಯಮವನ್ನು ಡಿಸ್ಕನೆಕ್ಟ್ ಮಾಡಿ ಇನ್ನೊಂದು ಮಾಧ್ಯಮದ ಮೂಲಕವಾಗಿ ಆತನು ವೆಬ್ಸೈಟನ್ನು ರೀಚ್ ಆಗಿದ್ದಾನೆ. ವೆಬ್ಸೈಟ್ ರೀಚ್ ಆಗಿರುವಾಗ ಅಲ್ಲೇ ಆತ ನೋಡಿದು ಆದಿಕಾಂಡ, ವಿಮೋಚನ ಕಾಂಡ, ನಿರ್ಗಮ ಇದು ಸಂಖ್ಯಾಕಾಂಡ, ಅರಣ್ಯಕಾಂಡ, ಯೋಶುವ ಇವೆಲ್ಲವನ್ನು ನೋಡಿರುವಾಗ ಇದೇನಿದು, ಇಂಥದ್ದಿದೆ ಪುಸ್ತಕ ಎಂಬುದಾಗಿ ಆತನಿಗೆ ಅರ್ಥ ಆಗಲಿಲ್ಲ. ಯಾರು? ರಮೀನ್ ಪಾರ್ಸ ಅವರಿಗೆ, ಇರಾನಿನ ಯುವಕನು. ಆಗ ಅರ್ಥ ಆಗದೇ ಇರುವ ಸಮಯದಲ್ಲಿ ಅಲ್ಲಿ ನೋಡ್ತಾನೆ ಕೊರಿಂಥಿಯನ್ಸ್, ತಿಮೋತೀಸ್, ಏನಿದು ಬೈಬಲ್ ಹಿಂಗಿದೆ, ಇಂಜಿಲ್ ಹಿಂಗ. ಆಮೇಲೆ ನೋಡ್ತಾನೆ ಮತ್ತಿ ರಚಿಸು ಇಂಜಿಲ್, ಮತ್ತಿ, ಮಾರ್ಕ್ ಇಂಜಿಲ್, ಯೋಹನ್ನ ಇಂಜಿಲ್, ಲೂಕಾ ಇಂಜಿಲ್, ಹೀಗ ಇಂಜಿಲ್ ಅನ್ನೋ 4 ಪುಸ್ತಕಗಳನ್ನು ನೋಡಿರುವಾಗ ಆ 4 ಸುವಾರ್ತೆಗಳನ್ನು ಮಾತ್ರ ತನ್ನ ದೇಶದಲ್ಲಿ ಡೌನ್ಲೋಡ್ ಮಾಡಿ. ಯಾಕಂದ್ರೆ ಎಲ್ಲ ಇರಾನ್ ದೇಶದಲ್ಲಿ ಎಲ್ಲೂ ಸುವಾರ್ತೆ ಸಾರಲ್ಪಡುವುದಿಲ್ಲ. ಮತ್ತು ಎಲ್ಲ ವೆಬ್ಸೈಟ್ಗಳೆಲ್ಲ ಸುವಾರ್ತೆಗೆ ಸಂಬಂಧಪಟ್ಟ ವೆಬ್ಸೈಟ್ಗಳಾಗಲಿ, ಲೈಬ್ರರಿ ಆಗಲಿ ಎಲ್ಲ ಬ್ಲಾಕ್ ಮಾಡಿರ್ತಾರಲ್ಲಿ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಂಥ ಒಂದು ಸ್ಥಿತಿಯಲ್ಲಿ ಕೂಡ ರಮೀನ್ ಪಾರ್ಸ ಅವರು 4 ಸುವಾರ್ತೆಗಳು ಇಂಟರ್ನೆಟ್ಟಿಂದ ಡೌನ್ ಮಾಡಿಕೊಂಡು ಆತನು 5ನೇ ಮತ್ತೈ ಸುವಾರ್ತೆ, ಮಾರ್ತೆ ಸುವಾರ್ತೆಯಲ್ಲಿ 5 ಅಧ್ಯಾಯಗಳು, 5ನೇ ಅಧ್ಯಾಯ ಓದ್ತಾ ಇರುವಾಗ ಎಷ್ಟು ಕೃತಜ್ಞತೆ ಸಲ್ಲಿಸಿದಾನಂದರೆ ದೇವರಿಗೆ. ದಿಸ್ ಈಸ್ ದ ಲೀಗಲ್ ಡಾಕ್ಯುಮೆಂಟ್. ಏನು ಹೇಳ್ತಾ ಇದ್ದಾನೆ? ಮತ್ತೈ ಸುವಾರ್ತೆ 5ನೇ ಅಧ್ಯಾಯ ಬೈಬಲಲ್ಲಿ ಓದ್ತಾ ಇರುವಾಗ ಇದು ನಿಜವಾದ, ಪ್ರಾಮಾಣಿಕವಾದಂಥ, ಒಂದು ನ್ಯಾಯಬದ್ಧವಾದಂಥ, ಒಂದು ನಿಜವಾದಂಥ ಒಂದು ಡಾಕ್ಯುಮೆಂಟ್ ಇದು, ಲೀಗಲ್ ಡಾಕ್ಯುಮೆಂಟ್ ಇದು ಎಂಬುದಾಗಿ ಆತನು ಆಶ್ಚರ್ಯಪಟ್ಟನು. ಯಾಕೆಂದರೆ ಯೇಸು ಕ್ರಿಸ್ತನ ಬೆಟ್ಟದ ಮೇಲಿರುವ ಸಂದೇಶ ಆತನ ಲೈಫನ್ನೇ ಚೇಂಜ್ ಮಾಡಿದೆ. ಎಲ್ಲರೂ ಹೇಳ್ತೀರಲ್ವಯ್ಯ? ಆಗ ಈತನು ಮತ್ತೈ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬಂದಿರುವಾಗ ಮತ್ತೈ ಸುವಾರ್ತೆಯಲ್ಲಿ 1ನೇ ವಚನದಿಂದ ಆತನ ಜೀವನದಲ್ಲಿ ಪ್ರತಿಯೊಂದು ವಚನಗಳು ಆತನ ಲೈಫ್ನಲ್ಲಿ ಬಹಳ ದೊಡ್ಡ ಮಾರ್ಪಾಟ ತಂದಿದೆ. ಆತ್ಮದಲ್ಲಿ ದೀನರಾದವರು ಧನ್ಯರು, ದೇವರ ರಾಜ್ಯ ಅವರದ್ದಾಗಿದೆ. ಯಾರಲ್ಲಿ ಮೋಸ, ವಂಚನೆ, ಅಹಂಕಾರ, ಗರ್ವ ಇದ್ದವರು ಅವರು ಧನ್ಯರಾಗುವುದಿಲ್ಲ. ಎಷ್ಟು ಚೆನ್ನಾಗಿದೆ ಅದರಲ್ಲಿ ಅವರು ಧನ್ಯರು. ಆವಾಗ ಇಂಗ್ಲೀಷಲ್ಲಿ ಬ್ಲೆಸ್ಡ್, 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 ಬ್ಲೆಸ್ಡ್ ಎಂಬುದಾಗಿ ಓದಿದರು. ಆತನಿಗೆ ಆಶ್ಚರ್ಯವಾಯಿತು. ಯೇಸು ಕ್ರಿಸ್ತನು ಮೊದಲು ಆತನು ಬಾಯಿ ತೆರೆದು ಸಾರ್ತಿರ್ತಕ್ಕಂಥ ಸುವಾರ್ತೆಯಲ್ಲಿ ಧನ್ಯತೆ, ಧನ್ಯತೆ, ಆಶೀರ್ವದಿಸಲ್ಪಟ್ಟವರು, ಆಶೀರ್ವದಿಸಲ್ಪಟ್ಟವರು, ಧನ್ಯರು ಅಂದರೆ ಆಶೀರ್ವದಿಸಲ್ಪಟ್ಟವರು, ಅದೃಷ್ಟವಂತರು, ಭಾಗ್ಯವಂತರು, ಸೌಭಾಗ್ಯವಂತರು ಎಂಬುದಾಗಿ ಈ ವಚನಗಳು ಓದ್ತಾ ಇರುವಾಗ ಈತನಿಗೆ ಆಶ್ಚರ್ಯ ಆಗ್ತದೆ. ವಾಟ್ ಎ ಬ್ಲೆಸ್ಸಿಂಗ್ ಎಂಬುದಾಗಿ. ದುಃಖ ಪಡೋರು ಧನ್ಯರು, ಅವರು ಸಂತೈಸಲ್ಪಡುವರು. ಸಾತ್ವಿಕರು ಧನ್ಯರು, ಅವರು ದೇಶವನ್ನು ಸ್ವತಂತ್ರಿಸಿಕೊಳ್ಳುವರು, ಅವರು ಲೋಕವನ್ನು ಸ್ವತಂತ್ರಿಸಿಕೊಳ್ಳುವರು. ನೀತಿಗಾಗಿ ಹಸಿದು ದಾಹಗೊಂಡವರು ಧನ್ಯರು, ಅವರು ತೃಪ್ತರಾಗುವವರು. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ಹೃದಯ ಶುದ್ಧಿ ಉಳ್ಳವರು ಧನ್ಯರು, ಅವರು ದೇವರನ್ನು ಕಾಣುವವರು. ಪ್ರೈಸ್ ದಿ ಲಾರ್ಡ್. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆಂದು ಕರೆಯಲ್ಪಡು. ಇದನ್ನು ಕೇಳಿದುಕೊಳ್ಳಿ. ಹೌದಲ್ಲ, ನಮ್ಮ ದೇಶದ ಜನರು ಕ್ರೈಸ್ತರ ಮೇಲೆ, ಯಹೂದ್ಯರ ಮೇಲೆ ದ್ವೇಷ, ಅಸೂಯೆ, ಕಹಿ, ಶೇಡನ್ನು ಉಂಟು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಸಮಾಧಾನ ಪಡಿಸೋರು ಧನ್ಯರು, ಅವರು ದೇವರ ಮಕ್ಕಳೆಂದು ಕರೆಯಲ್ಪಡರು. ಎಂಥ ಪ್ರಾಮಾಣಿಕವಾದಂಥ ಪುಸ್ತಕ. ಯೇಸುವಿನ ನುಡಿ ನಿಜವಾಗಲೂ ಮಾನವನಿಗೆ ಸುಖ, ಕ್ಷೇಮ, ಸಮೃದ್ಧಿ ತರತಕ್ಕಂಥ ಜೀವನದ ಮೌಲ್ಯಗಳನ್ನು ಕಲಿಸಿಕೊಟ್ಟಿದ್ದಾನೆ ಯೇಸು ಎಂಬುದಾಗಿ. ಆಗ ರಮೀನ್ ಪಾರ್ಸ, ಈ ಇರಾನಿನ ಯುವಕನು ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾಗಿ ತನ್ನ ಹೃದಯವನ್ನು ಅರ್ಪಿಸಿಬಿಡ್ತಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈ 4 ಸುವಾರ್ತೆಗಳನ್ನು ಓದಿ ಅದ್ಭುತವಾದಂಥ ಈ 5ನೇ ಅಧ್ಯಾಯದಲ್ಲಿರ್ತಕ್ಕಂಥ ಒಂದು ಮಾತು ಆತನ ಜೀವನದಲ್ಲಿ ಬಹಳ ದೊಡ್ಡ ತಿರುವು ತರ್ತದೆ. ಅದೇನೆಂದರೆ, ಮತ್ತೈ ಸುವಾರ್ತೆ
ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನ, ನೀವು ಕೇಳಿದ್ರಿ ನಿಮ್ಮ ಶತ್ರುಗಳನ್ನು ದ್ವೇಷಿಸಿರಿ ಎಂಬುದಾಗಿ. ಹೌದು, ಈತನು ಕೇಳಿದ, ಹೌದು ನಮ್ಮ ಶತ್ರುಗಳು, ಯಹೂದ್ಯರು ನಮ್ಮ ಶತ್ರುಗಳು, ಕ್ರೈಸ್ತವರು ನಮ್ಮ ಶತ್ರುಗಳು ಎಂಬುದಾಗಿ ದ್ವೇಷಿಸಬೇಕೆಂಬುದಾಗಿ ನಮ್ಮ ಜನರು ಹೇಳ್ತಾರಲ್ಲ ಎಂಬುದಾಗಿ ಹೇಳ್ತಾರೆ. ನೆನ್ಬೋದು, ನೀವು ಕೇಳಿದ್ರಿ, ಯೇಸು ಕ್ರಿಸ್ತನು ಹೇಳ್ತಾನೆ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 43ನೇ ವಚನ, ನೀವು ಕೇಳಿದ್ರಿ ನಿಮ್ಮ ಶತ್ರುಗಳನ್ನು ದ್ವೇಷಿಸಿರಿ ಮತ್ತು ನಿಮ್ಮ ನೆರೆಯವರನ್ನು ಪ್ರೀತಿಸಿರಿ ಎಂಬುದಾಗಿ. ಆದರೆ ಯೇಸು ಹೇಳ್ತಾ ಇದ್ದಾನೆ, ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಶಪಿಸುವಂತ ಶತ್ರುವನ್ನು ಆಶೀರ್ವದಿಸಿರಿ, ನಿಮಗೆ ದ್ವೇಷಿಸುವವರಿಗಾಗಿ ಮೇಲನ್ನು ಮಾಡ್ರಿ, ನಿಮಗೆ ಹಿಂಸಿಸಿ ಚಿತ್ರಹಿಂಸೆ ಕೊಟ್ಟು ನಿಮ್ಮ ಮೇಲೆ ಸುಳ್ಳಾರೋಪ ಹೊರಿಸೋರಿಗಾಗಿ ಪ್ರಾರ್ಥನೆ ಮಾಡ್ರಿ. ಇದನ್ನು ಓದಿದ ಕೂಡಲೇ ದಿಸ್ ಈಸ್ ದ ಲೀಗಲ್ ಡಾಕ್ಯುಮೆಂಟ್, ದಿಸ್ ಈಸ್ ಲಾಫುಲ್ ಬುಕ್ ಆಫ್ ದ ವರ್ಲ್ಡ್ ಫ್ರಮ್ ದ ಹೆವನ್. ಇದು ನಿಜವಾಗಲೂ ಪರಲೋಕದಿಂದ, ಯೇಸು ಕ್ರಿಸ್ತನ ಪರಲೋಕದಿಂದ ಒಂದು ಪ್ರಾಮಾಣಿಕವಾದಂಥ ಪುಸ್ತಕ ಭೂಲೋಕಕ್ಕೆ ಇಳಿದು ಬಂದಿದ್ದು. ಇದು ಬಿಟ್ಟು ಮತ್ತು ಯಾವುದು ಅಲ್ಲ ಅನ್ನತಕ್ಕಂಥ ಸತ್ಯ ಈತನು ಗ್ರಹಿಸಿಬಿಟ್ಟಿರ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದನ್ನು ಜಾಗ್ರತೆಯಿಂದ ಕೇಳ್ಕೊಳ್ತಾರೆ. ಯಾಕಂದ್ರೆ ಒಂದು ಇರಾನ್ನಲ್ಲಿ ಯಾವುದೇ ರೀತಿಯಾದ ಸುವಾರ್ತಿಕರಿಲ್ಲ, ಆತನನ್ನು ಪ್ರೋತ್ಸಾಹಿಸೋರಿಲ್ಲ, ಏನೂ ಇಲ್ಲ. ಈ ಪುಸ್ತಕದಲ್ಲಿರ್ತಕ್ಕಂಥ ಈ ಸತ್ಯವನ್ನು ಓದಿಕೊಂಡು ಆತನ ಲೈಫ್ನಲ್ಲಿ ಅದ್ಭುತವಾದಂಥ ಒಂದು ಮಾರ್ಪಾಟ ಬಂತು. ಎಲ್ಲರೂ ಗಮನಿಸ್ತಾ ಇದ್ರಿ ಸಿಡಿನಲ್ಲಿ. ಹಲ್ಲೆಲೂಯಾ. ಈತನೇನು ಮಾಡ್ತಾನೆ, ಈ ನಿಜವಾದ ಸಂದೇಶ ಮಾನವ ಜಾತಿಗೆ, ನಮ್ಮ ಇರಾನಿನ ಎಲ್ಲ ಜನರಿಗೆ ಈ ಸತ್ಯವು ಗೊತ್ತಿಲ್ಲದೆ ನಮ್ಮ ಇರಾನ್ ಜನರು ದ್ವೇಷ ಅಸೂಯೆ ಕೈಯಲ್ಲಿ ಪ್ರತಿದಿನ ಸುಟ್ಟು ಹೋಗ್ತಾ ಇದ್ದಾರೆ. ಈ ಮತಾವಲಂಬಿಗಳಾಗಿದ್ದು, ಮತದ ಮೇಲೆ ಭರವಸೆ ಇಟ್ಕೊಂಡು ಇವರೆಲ್ಲ ಪ್ರತಿದಿನ ಏನಾಗ್ತಾ ಇದ್ದಾರೆ, ಪ್ರೈಸ್ ಲಾರ್ಡ್ ಜೀಸಸ್, ಪ್ರತಿದಿನ ತಮ್ಮನ್ನು ತಾವು ನಾಶಪಡಿಸ್ಕೊಳ್ತಾ ಇದ್ದಾರೆ, ದ್ವೇಷದಲ್ಲಿ ಉರಿತಾ ಇದ್ದಾರೆ. ಆದ ಕಾರಣ ಇವ್ರನ್ನ ಹಾಗೆ ಬಿಟ್ಟರೆ ನಡೆಯಲ್ಲ ಎಂಬುದಾಗಿ ಹೇಳಿಕೊಂಡು, ಆಗ ಈತನು ಬೈಬಲ್ನಲ್ಲಿರುವ ಒಂದೊಂದು ವಚನಗಳು ಈತನ ಲೈಫ್ನಲ್ಲಿ ಬಹಳ ದೊಡ್ಡ ತಿರುವು ತರ್ತದೆ. ಆಗ ಆತನ ಎಷ್ಟು ಚೆನ್ನಾಗಿ ಓದ್ತಾ ಇರ್ತಾನೆ, ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ. ನೀವು ಶಪಿಸೋರನ್ನ ಆಶೀರ್ವದಿಸಿರಿ, ನಿಮ್ಮನ್ನು ಹಿಂಸಿಸೋರಿಗಾಗಿ ಏನ್ ಮಾಡ್ತೀರಿ, ಹಿಂಸಿಸೋರಿಗಾಗಿ, ನಿಮ್ಮನ್ನು ದ್ವೇಷಿಸೋರಿಗಾಗಿ ಮೇಲನ್ನು ಮಾಡ್ರಿ, ನಿಮ್ಮನ್ನು ಹಿಂಸಿಸೋರಿಗಾಗಿ ಪ್ರಾರ್ಥನೆ ಮಾಡ್ರಿ, ಅವ್ರಿಗೂ ನಿಮ್ಮನ್ನು ಹಿಂಸಿಸಿ ನಿಮ್ಮ ಮೇಲೆ ಸುಳ್ಳು ಆರೋಪಿಸೋರಿಗಾಗಿ ಪ್ರಾರ್ಥನೆ ಮಾಡ್ರಿ. ಇದನ್ನು ಓದಿದ ಕೂಡಲೇ ಎಂಥ ಅದ್ಭುತವಾದಂಥ ಮಾತು. ಹೀಗೆ ಓದ್ತಾ ಕೆಳಗೆ ಬಂದಿರುವಾಗ ಆತನ ಆಶ್ಚರ್ಯಚಕಿತನಾಗಿದೆ. ಅಂದರೆ ಹೀಗೆ ಮಾಡೋದ್ರಿಂದ ನೀವು ಪರಲೋಕದಲ್ಲಿರುವಂಥ ತಂದೆಗೆ ಮಕ್ಕಳಾಗುವಿರಿ. ಆತನಿಗೆ ಇಷ್ಟು ಆಶ್ಚರ್ಯಚಕಿತನಾಗ್ತಾನೆ. ಇಂಥ ಅದ್ಭುತವಾದಂಥ ಮಾತುಗಳು ಮಾನವ ಜಾತಿಗೆ ಕಲಿಸಿಕೊಟ್ಟು ಮಾನವನಿಗೆ ಮನಸ್ಸಿನಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟಿದ್ದ ಇಂಥ ಅದ್ಭುತವಾದ ಮಾತುಗಳಿಂದ ನಾವು ವಂಚಿತರಾಗಿ ಬಿಟ್ಟಿವಲ್ಲ ಎಂಬುದಾಗಿ ಹೇಳ್ಕೊಂಡು ಈತನು ನಿರ್ಣಯ ಮಾಡ್ಕೋತಾನೆ, ಇದು ನಮ್ಮ ದೇಶದ ಎಲ್ಲ ಜನರಿಗೂ ಈ ಸತ್ಯ ತಿಳಿದು ಬರಬೇಕೆಂಬುದಾಗಿ. ನೆಕ್ಸ್ಟ್ ಆತನು ಓದ್ತಾನೆ, ಒಳ್ಳೆಯವರ ಮೇಲೇನು ಕೆಟ್ಟವರ ಮೇಲೇನು ದೇವರು ಮಳೆ ಗರಿಸುತ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ದೇವರು ಮಳೆ ಗರಿಸುತ್ತಾನೆ, ಮತ್ತು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ದೇವರು ಸೂರ್ಯೋದಯ ಮಾಡುತ್ತಾನೆ. ಅರೇ, ಇದು ದೇವರು ನಿಷ್ಕಪಟ ಉಳ್ಳವನಾಗಿ ಎಲ್ಲರಿಗೆ ಕನಿಕರ ತೋರಿಸ್ತಾನೆ, ಎಲ್ಲರ ಮೇಲೆ ದಯೆ ತೋರಿಸ್ತಾನೆ. ಯಾಕಂದ್ರೆ ಕೆಟ್ಟವನು ಕೂಡ ದೇವರು ದಯೆ ತೋರಿಸ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವ್ಯಾ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೋಡ್ತಾ ಇದ್ರಿ ನೀವು ಈ ದೇವರ ವಾಕ್ಯವನ್ನು. ಆಗ ಹಾಗೆ ಓದ್ತಾ ಬಂದಿರುವಾಗ, ಹೌದು, ನಿಮ್ಮನ್ನು ಪ್ರೀತಿಸೋರಿಗೆ ನೀವು ಪ್ರೀತಿ ಮಾಡಿದ್ರೆ ಅದೇನು ದೊಡ್ಡದು ಮಾಡ್ದಂಗಾಯ್ತು. ಅದು ಪಾಪಿಗಳು ಹಾಗೆ ಮಾಡ್ತಾರಲ್ಲ, ಸುಂಕರಿಗಳು ಹಾಗೆ ಮಾಡ್ತಾರಲ್ಲ. ನಿಮ್ಮನ್ನು ಸನ್ಮಾನ ಮಾಡಿದವರನ್ನು ನೀವು ಸನ್ಮಾನಿಸಿದರೆ ಅದೇನು ದೊಡ್ಡದು ಮಾಡಿದಾಗಾಯ್ತು. ಅದು ಪಾಪಿಗಳು ಕೂಡ ಹಾಗೆ ಮಾಡ್ತಾರಲ್ಲ ಎಂಬುದಾಗಿ ಹೇಳಿ ಈ ಮಾತುಗಳನ್ನು ಕೇಳಿದ ಕೂಡಲೇ ನಿಜವಾಗಲೂ ಯೇಸು ಕ್ರಿಸ್ತನ ಈ ಅದ್ಭುತ ನುಡಿಗಳು ಆತನ ಜೀವನದಲ್ಲಿ ಅದ್ಭುತವಾದಂಥ ತಿರುವು ತಂದಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ತದನಂತರ ಆಗಿದ್ದೇನೆಂದ್ರೆ, ಈ ಸಂದೇಶವನ್ನು ಓದಿ ಆಗ ಮುಂದೆ ಬಂದಿರುವಾಗ, ಇಗೋ ಪರಲೋಕದಲ್ಲಿರುವಂಥ ನಿನ್ನ ತಂದೆ ಪರಿಪೂರ್ಣನಾಗಿರುವಂತೆ ನೀನೂ ಪರಿಪೂರ್ಣನಾಗಿರಬೇಕು ಎಂಬುದಾಗಿ ಯೇಸು ಹೇಳಿದ ಮಾತನ್ನು ಕೇಳಿದ ಕೂಡಲೇ, ಅರೆ ಬಾಪ್ರೆ, इतना बड़ी बात बताया. Be perfect as your Father who is perfect in heaven. ಅದಕ್ಕೆ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಮ್ಮ ಜೀವನದಲ್ಲಿ ಬರಬೇಕಾಗಿರತಕ್ಕಂಥ ಮಾರ್ಪಾಟು ಮತ್ತು ನಮ್ಮ ಜೀವನದಲ್ಲಿ ಬರಬೇಕಾಗಿರುವಂಥ ರೂಪಾಂತರ ಎಲ್ಲವನ್ನು ಬೋಧಿಸಿದರೆಂಬುದಾಗಿ ಈತನು
ಈ 4 ಸುವಾರ್ತೆ ತನ್ನ ಕಂಪ್ಯೂಟರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡಿದ್ದ ವ್ಯಕ್ತಿ ರಮೀನ್ ಪಾರ್ಸಾ ಸಿಡಿಗಳಲ್ಲಿ ಎಲ್ಲ ಆ ಬುಕ್ಗಳನ್ನು 4 ಸುವಾರ್ತೆಗಳನ್ನು ಡೌನ್ಲೋಡ್ ಮಾಡಿ ಕಾಪಿ ಮಾಡಿಕೊಂಡು ಅನೇಕ ಸಿಡಿಗಳು ಮಾಡಿಕೊಂಡು ತಾನು ಕಾಲೇಜ್ ಕಡೆ ಹೋಗಿರುವಾಗ ಕಾಲೇಜ್ ಸ್ನೇಹಿತರಿಗೆ ಹಂಚುತ್ತಾನೆ. ನಿಂಗೆ ಗೊತ್ತಿದೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿದೆ? ಇಲ್ಲ, ಗೊತ್ತಿಲ್ಲ. ಕೇಳಿ, ನೀನು ತಿಳ್ಕೊಬೇಕಂತ ಇಷ್ಟ ಇದೆ, ಹಾಗಾದರೆ ಈಗೋ ನಾನು ಸಿಡಿ ಮಾಡಿದ್ದೇನೆ, ಇದನ್ನು ತೊಗೊಂಡೋಗಿ ಮನೇಲಿ ಓದ್ಕೋ. ಆವಾಗ ನಿನ್ಗೆ ಅರ್ಥ ಆಗ್ತದೆ, ಯೇಸು ಕ್ರಿಸ್ತನನ್ನು ನೀನು ತಿಳಿದುಕೊಂಡ್ರೆ ನಿನ್ನ ಲೈಫೇ ಚೇಂಜ್ ಆಗ್ತದೆ. ನಿನ್ನ ಲೈಫಲ್ಲಿ ಎಂಥ ದಿಗುಲು, ಚಿಂತೆ, ಬಾಧೆಗಳು, ರೋಗಗಳಿದ್ರೂ ಕೂಡ ನಿನಗೆ ಗುಣ ಆಗ್ತದೆ, ಸುಖ ಸಿಗ್ತದೆ. ಯೇಸುವಿನ ಮಾರ್ಗದಲ್ಲಿ ನಡಿಬೇಕಂತ ಹೇಳಿರುವಾಗ ಈತನ ಲೈಫ್ನಲ್ಲಿರ್ತಕ್ಕಂಥ ಈ ರಮೀನ್ ಪಾರ್ಸಾ ಮುಖದಲ್ಲಿರ್ತಕ್ಕಂಥ ತೇಜಸ್ಸು, ಈ ರಮೀನ್ ಪಾರ್ಸಾ ಮುಖದಲ್ಲಿರ್ತಕ್ಕಂಥ ಆ ಒಂದು ಸತ್ಯದ ಪ್ರತಿಬಿಂಬ ಅನೇಕ ಯವನಸ್ಥರನ್ನು ಆಕರ್ಷಿತ್ತು. ಏನೆಂಥದ್ದು ಓದಿಲ್ಲ ಎಂಬುದಾಗಿ ಹೇಳ್ಕೊಂಡು ಅನೇಕ ಇರಾನ್ ದೇಶದಲ್ಲಿರ್ತಕ್ಕಂಥ ಕಾಲೇಜ್ ಹುಡುಗರೆಲ್ಲ ಈತನ ಕಡೆ ಸಿಡಿನಲ್ಲಿರ್ತಕ್ಕಂಥ ಬೈಬಲನ್ನು ಓದಲಿಕ್ಕೆ ಆರಂಭ ಮಾಡಿದ್ರು. ಜೀವ ಸ್ಟಾರ್ಟ್ ಆಯಿತು. ಎಲ್ಲ ಜನ ಈತನಿಗೆ ರಮೀನ್ ಮಿರ್ಕುಬಿಚ್ ಅಯ್ಯೋ ಸಿಡಿ ಎಂಬುದಾಗಿ ಅನೇಕ ಜನರು ಈತನ ಹತ್ರ ಸಿಡಿ ಕಾಪಿ ಮಾಡಿಸ್ಕೊಂಡು ಇಸ್ಕೊಂಡು ಹೋಗ್ತಾರೆ. ಸುಮಾರು 8 ತಿಂಗಳ ಕಾಲಕ್ಕೆ ಈತನಿಗೆ ಚರ್ಚ್ ಇಲ್ಲ, ಈತನಿಗೆ ಏನಿಲ್ಲ. ರೇಡಿಯೋನಲ್ಲಿ ದೇವರ ವಾಕ್ಯ ಕೇಳ್ತಾ ಇದ್ದಾನೆ ಮತ್ತು ಬೈಬಲನ್ನು ಓದಿದ್ದಾನೆ. ಆ 4 ಸುವಾರ್ತೆ ಜಗತ್ತಿಗೆಲ್ಲ ತಿಳಿಬೇಕು. ನಮ್ಮ ದೇಶದಲ್ಲಿದ್ದಂಥ ದ್ವೇಷ, ಅಸೂಯೆ, ಕೈ ಸೇಡು ಹೋಗಬೇಕು. ನಾವು ಶಾಂತಿ ಸಮಾಧಾನದಿಂದ ಜೀವಿಸಬೇಕು, ಒಂದು ಪ್ರಾಮಾಣಿಕವಾದ ಜೀವನವನ್ನು ಜೀವಿಸಬೇಕು. ಇದು ಯೇಸು ಕ್ರಿಸ್ತನ ಈ ಉಪದೇಶದಿಂದ ಆಗುವುದು ಹೊರತು ಮತ್ತು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಸತ್ಯವನ್ನು ಗ್ರಹಿಸಿ ಈತನು ಯೇಸು ಕ್ರಿಸ್ತನ ಈ 4 ಸುವಾರ್ತೆ ಟ್ರ್ಯಾಕ್ ಅಲ್ಲ ಬ್ರದರ್. ಈತನ ಕಡೆ ಯಾವ ರೀತಿಯಾದಂಥ ಮಾಧ್ಯಮ ಇಲ್ಲ, ಯಾರು ಸಹಾಯಕರಿಲ್ಲ. ಈತನು ಸ್ವಯಂ ತನ್ನ ಖರ್ಚಿಂದ ಬಂದಿರತಕ್ಕಂಥ ಸಿಡಿಗಳನ್ನು ಪ್ರೈಸ್ ಲಾರ್ಡ್ ಜೀಸಸ್ ಮಾಡಿ ಆತನ ಏನು ಮಾಡ್ತಾ ಇದ್ದಾನೆ? ಆತನು ಅನೇಕ ಜನರಿಗೆ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ. ನಿಜವಾಗಲೂ ಈ ಸತ್ಯ ನಿಮ್ಮಿಂದ ಯಾವತ್ತೂ ವಂಚಿತರಾಗಬಾರ್ದು ಅನ್ನತಕ್ಕಂಥ ನನ್ನ ಕಳಕಳೆಯ ವಿನಂತಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆಗ ಏನಾಯಿತು? ಈ ರಮೀನ್ ಪಾರ್ಸಾ ಎಂಬ ವ್ಯಕ್ತಿ ಒಂದು ದಿವಸ ಟೆಲಿಫೋನ್ ಬೂತ್ನಲ್ಲಿ ಫೋನ್ನಲ್ಲಿ ಮಾತಾಡ್ತಾ ಇರುವಾಗ ಯಾರೋ ಒಂದು ಉದ್ದು ಗಡ್ಡ ಇರತಕ್ಕಂಥ ವ್ಯಕ್ತಿ ಬಂದು ಈತನನ್ನು ಕತ್ತಿಯಿಂದ ಮಲ್ಟಿಪಲ್ ಆಗಿ ಚುಚ್ಚುತ್ತಾ ಇರುವಾಗ ಈತನಿಗೆ ಅರ್ಥ ಆಗಲಿಲ್ಲ. ಬಹಳ ಹದವಾದಂಥ ಕತ್ತಿ ಇತ್ತು. ಆಮೇಲೆ ಆತನ ಕೈ ಹಚ್ಚಿ ನೋಡುವಾಗ ಬಿಸಿ ಬಿಸಿ ರಕ್ತ ಬೈದು ನೋಡಿ, ಅರೆ ನನ್ನನ್ನು ಕತ್ತಿಯಿಂದ ಹೊಡೆದು ಬಿಟ್ರಲ್ಲ ಅಂತ ಹೇಳ್ಕೊಂಡು ಆತನನ್ನು ಬೇಗನೆ ಆಸ್ಪತ್ರೆಗೆ ದಾಖಲು ಮಾಡಿ ಹೇಗಾದರೆ ಮಾಡಿ ಆತನನ್ನು ಉಳಿಸಿದ್ರು. ಅಲ್ಲಿರ್ತಕ್ಕಂಥ ಡಾಕ್ಟರ್ಗಳು ಉಳಿಸಿರುವಾಗ ಆತನ ಆತ್ಮದಲ್ಲಿ ಸ್ವರ ಕೇಳಿಸಲ್ಪಡದೆ, ರಮೀನ್, ಇನ್ನು ಮುಂದೆ ನಿಮ್ಮ ದೇಶದಲ್ಲಿ ಇರಬೇಡ ಎಂಬುದಾಗಿ ಕೇಳಿದುಕೊಳ್ಳಿ. ಇದನಿಗೆ ಅರ್ಥ ಆಗಿಲ್ಲ ಯಾಕೆ ಆತನನ್ನು ಕತ್ತಿಯಿಂದ ತೀವಿದರೆಂಬುದಾಗಿ. ಇನ್ನೂ ಅರ್ಥ ಆಗಲಿಲ್ಲ ಆತನಿಗೆ. ಯಾರೋ ಒಂದು ಕತ್ತಿಯಿಂದ ತೀವಿದ್ರು ನನ್ನನ್ನು, ಯಾಕೆ ತೀವಿದ್ರು ಗೊತ್ತಿಲ್ಲ. ಆದರೆ ಈತನ ಮನಸ್ಸೊಳಗೆ ಏನಿದೆ? ಈ ಸತ್ಯವು ಜಗತ್ತಿಗೆಲ್ಲ ಸಾರಲ್ಪಡಬೇಕು. ನಮ್ಮ ಈ ರಾಷ್ಟ್ರಗಳಲ್ಲಿ ಎಲ್ಲಿ ಪ್ರತಿಬಂಧಿತ ಇದೆ ಅವೆಲ್ಲರಿಗೆ ತಿಳಿದು ಬರಬೇಕು. ಈ ಸತ್ಯ ತಿಳಿದು ಬಂದ್ರೆ ಈ ಜನರು ಉದ್ಧಾರವಾಗ್ತಾರೆ, ಉನ್ನತ ಸ್ಥಿತಿಗೆ ಬರ್ತಾರೆ ಅನ್ನತಕ್ಕಂಥ ನಂಬಿಕೆ ಈತನಿಗಿತ್ತು. ಆದರೆ ಈತನು ಒಂದು ದಿವಸ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಗುಣಮುಖನಾಗಿ ಚೇತರಿಸಿಕೊಂಡು ತನ್ನ ಮನೆಯಲ್ಲಿ ನೋಡ್ತಾನೆ, ದೇವರ ಶಬ್ದ ಕೇಳಿಸಿಬಿಡ್ತದೆ, ಈ ದೇಶದಲ್ಲಿ ಇರಬೇಡ ನೀನೆಂಬುದಾಗಿ. ಏನು ಅನಿಸ್ತದೇನೋ ಆತನ ಆ ದೇಶವನ್ನು ಬಿಟ್ಟು ಇರಾನಿಂದ ತೆಹರಾನಿಗೆ ಪರಾರಾಗ್ತಾನೆ. ತೆಹರಾನಿಂದ ಅಲ್ಲಿಂದ ಟರ್ಕಿ ಬಾರ್ಡರ್ಗೆ ಪ್ರವೇಶ ಮಾಡ್ತಾನೆ, ಪಾಸ್ಪೋರ್ಟ್ ಇಲ್ಲದೆ. ಆಗ ಟರ್ಕಿನಲ್ಲಿ ಹೋಗಿದ ಕೂಡಲೇ ಆತನ ಏನು ತಿನ್ನಬೇಕು, ಏನು ಉಣ್ಣಬೇಕು ಅನ್ನೋ ಚಿಂತೆ ಇಲ್ಲ. ಆತನ ಚಿಂತೆ ಏನಂದರೆ, ನಾನು ಈ ದೇವರ ರಾಜ್ಯದ ಸುವಾರ್ತೆ ಅನೇಕ ಜನರಿಗೆ ತಲುಪಿಸಬೇಕು, ಈ ಇಂಜಿಲ್ ಅನೇಕ ಜನಕ್ಕೆ ಗೊತ್ತಾಗಬೇಕೆಂಬುದಾಗಿ ಅನೇಕ ಜನರಿಗೆ ಅಲ್ಲಿಯೂ ಸುವಾರ್ತೆ ಸಾರ್ತಾನೆ. ಅಲ್ಲಿ ಹೋಗಿ ಎಲ್ಲಿ ಮನೆ ಇರಬೇಕು, ಎಲ್ಲಿ ಹುಡುಕಬೇಕಂದ್ರೆ ಹುಡುಕಿಲ್ಲ ಆತನು. ಜಬ್ ತಕ್ ಮೇರಾ ಸಾಸ್ ಹೈ ತಬ್ ತಕ್ ಮೈ ಪ್ರಭು ಯೀಶು ಮಸೀಹ್ ಕೆ ಬಾರೆ ಮೇ ಸಬ್ಕೋ ಬತಾನಾ ಚಾಹತಾ ಹೂಂ. ನನ್ನ ಶ್ವಾಸ ಇರೋ ತನಕ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಈ ಸ್ವಾರ್ಥ ತಲುಪಬೇಕನ್ನೋ ಉದ್ದೇಶದಿಂದ, ಆ ವೈರಾಗ್ಯದಿಂದ 19 ವರ್ಷದ ಯುವಕನು ಸುವಾರ್ತೆ ಸಾರ್ತಾ ಇದ್ದಾನೆ ಟರ್ಕಿನಲ್ಲಿ ಕೂಡ. ಅವನು ಗೊತ್ತಿಲ್ಲ ಅವನಿಗೆ ಕತ್ತಿಯಿಂದ ಯಾಕೆ ತೀವಿದಾರೆ ಅಂತೇಳಿ. ಆ ಟರ್ಕಿನಲ್ಲಿ ಸುವಾರ್ತೆ ಸಾರೋದು ನೋಡಿ, ಆ ಟರ್ಕಿನಲ್ಲಿ ಕೂಡ ಬಹಳಷ್ಟು ಅಪರೂಪವಾಗಿ ಚರ್ಚ್ಗಳಿರ್ತಾವಲ್ಲಿ. ಗೌರ್ಮೆಂಟ್ ಅನುಮತಿಯಿಂದ ಬಂದಿರತಕ್ಕಂಥ ಚರ್ಚ್ಗಳು ಮಾತ್ರ, ಪೂರ್ವಕಾಲದಲ್ಲಿ ಇರ್ತಕ್ಕಂಥ ಚರ್ಚ್ಗಳು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅಂತ ಸಮಯದಲ್ಲಿ ಆಗಿದ್ದೇನೆಂದರೆ, ಅಲ್ಲಿ ಒಬ್ಬ ಯುವಕನು ಈತನ ಗಮನಿಸ್ತಾನೆ. ಅರೆ ತು ಕೋನ ಇರೇ ಅಂತಾರೆ. ಮೇರ ನಾಮ್ ರಮೀನ್ ಅಂತ ಹೇಳ್ತಾನೆ. ತು ಕ್ರಿಶ್ಚಿಯನ್ ಹೈ ಕ್ಯಾ? ನೈ ನೈ ಮೈ ಕ್ರಿಶ್ಚಿಯನ್ ನೈ ಥಾ, ಅಭಿ ಮೈ ಕ್ರಿಶ್ಚಿಯನ್ ಹುವಾ ಅಂತ ಹೇಳ್ತಾನೆ. ಅರೆ ಅಭಿ ಮೈ ಕ್ರಿಶ್ಚಿಯನ್ ಹುವಾ ಮತ್ಲಬ್ ಕ್ಯಾ? ನಾನು ಇರಾನ್ನಲ್ಲಿ ನಾನು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಓದಿದ್ದೇನೆ. ಅವನ ಸಾಕ್ಷಿಯನ್ನೆಲ್ಲ ಆ ಯುವಕನಿಗೆ ಹೇಳ್ತಾನೆ. ಹೇಳಿದ ಕೂಡಲೇ
ಈ ಯುವಕನಿಗೆ ಅರ್ಥ ಆಗ್ತದೆ, ಅರೆ ಈತನು ಯೇಸು ಕ್ರಿಸ್ತ ಇನ್ನೂ ಟ್ರೈನಿಂಗ್ ಆಗಿಲ್ಲ, ಈತನಿಗೆ ಟ್ರೈನ್ ಆಗಬೇಕು, ನೀನು ಚರ್ಚ್ಗೆ ಹೋಗ್ಲಿಕ್ಕೆ ಬಯಸ್ತೀಯ ಅಂತ ಕೇಳ್ತಾನೆ. ಹೌದು, ಎಲ್ಲಿದೆ ಚರ್ಚ್ ಅಂತ ಹೇಳ್ತಾನೆ. ಟರ್ಕಿನಲ್ಲಿ ಒಂದು ಚರ್ಚಲ್ಲಿ ತೆಗೆದುಕೊಂಡೋಗಿ ಆ ಯವನಸ್ಥನು ಪರಿಚಯ ಮಾಡ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳೋಣ, ಪರಿಚಯ ಮಾಡಿದ ಕೂಡಲೇ ಆ ಯವನಸ್ಥನ ಮೂಲಕವಾಗಿ ಆ ಚರ್ಚಲ್ಲಿ ಪರಿಚಯ ಆಗಿ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡು ನಂಬಿ ಬೈಬಲನ್ನು ಓದ್ತಾ ಇರುವಾಗ ಅದ್ಭುತವಾದಂಥ ಸಂಗತಿ ಆತನ ಅಲ್ಲಿ ಪ್ರಸಂಗ ಮಾಡ್ತಿರುವಾಗ ಆತನ ಜೀವನದಲ್ಲಿ ಬಳೆ ಅದ್ಭುತವಾದಂಥ ಅಲ್ಲಿ ಸುವಾರ್ತೆ, ಅಲ್ಲಿ ವರ್ಷಿಪ್ಪು, ಅದೆಲ್ಲ ನೋಡಿ ಭಾಳ ಆಶ್ಚರ್ಯಚಕಿತನಾಗ್ತಾನೆ. ಎಂಥ ಸ್ವರ್ಗದ ಆನಂದ, ಪರಲೋಕದ ಉಪಸ್ಥಿತಿ, ದೇವರ ಸಮ್ಮುಖವನ್ನು ಆತನ ಸಮೀಪದಲ್ಲಿ ಆತನ ಸ್ಪರ್ಶಿಸಿ ನೋಡಿದ್ದು ಆತನ ಹಾರೈಸುತ್ತಾನೆ. ಆವಾಗ ಅಲ್ಲಿ ಸುವಾರ್ತೆಯನ್ನು ಕೇಳ್ತಾ ಇರುವಾಗ, ಆತನು ಸುವಾರ್ತೆಯನ್ನು ಓದ್ತಾ ಇರುವಾಗ, ಕೇಳ್ತಾ ಇರುವಾಗ ಆತನ ಮನಸ್ಸಿಗೆ ಆಗಿರತಕ್ಕಂಥ ಪರಿವರ್ತನ. ಯೋಹಾನ ಸುವಾರ್ತೆ 10ನೇ ವಚನದಲ್ಲಿ ಕಳ್ಳನು ಕದ್ದುಕೊಳ್ಳೋದಕ್ಕಾಗಿ, ಕಳ್ಳನು ಕೊಲ್ಲುವುದಕ್ಕಾಗಿ, ನಾಶ ಮಾಡೋದಕ್ಕಾಗಿ ಬರುತ್ತಾನೆ ಹೊರತು ಮತ್ತು ಯಾವುದಕ್ಕೂ ಬರುವುದಿಲ್ಲ. ಆದರೆ ಯೇಸು ಏನು ಹೇಳ್ತಾನೆ, ನಾನಾದರೂ ಜೀವವನ್ನು ಕೊಡೋದಕ್ಕಾಗಿ, ಸಮೃದ್ಧಿ ಜೀವನವನ್ನು ಕೊಡೋದಕ್ಕಾಗಿ ನಾನು ಬಂದಿದ್ದೇನೆ. ನಾನೇ ನಿಜವಾದ ಒಳ್ಳೆ ಕುರುಬನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾರೆ. ನಾನೇ ಒಳ್ಳೆಯ ಕುರುಬನು, ತನ್ನ ಕುರಿಗಳನ್ನು ಕಾಯುವಂಥ ಒಳ್ಳೆಯ ಕುರುಬನು ಎಂಬುದಾಗಿ. ಯೋಹಾನ ಸುವಾರ್ತೆ 10ನೇ ವಚನ 11ನೇ ವಚನದಲ್ಲಿ ಓದಿರುವ ಈ ಮಾತುಗಳು ಓದಿರುವಾಗ, ಹೌದು, ಈತನು ಮಾನವನನ್ನು ರಕ್ಷಿಸೋದಕ್ಕಾಗಿ, ಮಾನವನು ತನ್ನ ಪಾಪದಿಂದ, ತನ್ನ ಶಾಪದಿಂದ, ತನ್ನ ವ್ಯಾಧಿಗಳಿಂದ, ತನಗಿರ್ತಕ್ಕಂಥ ಎಲ್ಲ ಅನಿಷ್ಟದಿಂದ ರಕ್ಷಿಸೋದಕ್ಕಾಗಿ ಬಂದನೆಂಬ ಈ ಸಂದೇಶವನ್ನು ಕೇಳಿ ಅಲ್ಲಿರ್ತಕ್ಕಂಥ ಟರ್ಕಿನಲ್ಲಿ ಚರ್ಚ್ನಲ್ಲಿ ಆ ಸುವಾರ್ತೆಯನ್ನು, ಆರಾಧನೆಯನ್ನು, ಆ ಘನತೆಯನ್ನು, ಆ ಸಂಗೀತವಾದಿಗಳಿಂದ ಹಾರ್ದ ದೇವರನ್ನು ಸ್ತುತಿಸ್ತಾ ಕೊಂಡಾಡ್ತಿರುವಾಗ ಆವಾಗ ನೆನಪಂತು, ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂಥ ಆ ಯುವಕನಿಗೆ ಯಾಕೆ ಸ್ವರ್ಗದ ಆನಂದ, ಮರಣಕರವಾದಂಥ ಪರಿಸ್ಥಿತಿಯಲ್ಲಿ ಜೀವವು ಅವನಲ್ಲಿ ಯಾಕೆ ತುಂಬಲ್ಪಟ್ಟಿದೆ? ಚರ್ಚ್ನಲ್ಲಿ ಹೋಗಿ ಆರಾಧನೆ ಮಾಡೋದ್ರಿಂದ, ಆರಾಧನೆಯಿಂದ ದೇವರನ್ನು ಸ್ತುತಿಸಿ ಘನಪಡಿಸುವಾಗ, ದೇವರ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವುದರಿಂದ ಅದರ ಸುಖವೇ ಪರಲೋಕದ ಸುಖ ಎಂದು ಗ್ರಹಿಸ್ತಾನೆ. ಆಗ ಈತನನ್ನು ಅಲ್ಲಿರ್ತಕ್ಕಂಥ ಯುವಕನು ರಮೀನ್ ಪಾರ್ಸಾ, ಈ ಇರಾನ್ ಯುವಕನನ್ನು ಟರ್ಕಿನಲ್ಲಿ ಪರಿಚಯ ಮಾಡ್ತಾನೆ. ಪರಿಚಯ ಮಾಡಿದ ಕೂಡಲೇ ಈತನ ಸಾಕ್ಷಿಯನ್ನೆಲ್ಲ ಹೇಳ್ತಾನೆ ಆ ಪಾಸ್ಟರ್ಗೆ. ಅರೇ ಆ ಪಾಸ್ಟರ್ ಗೊತ್ತಾಗ್ತದೆ, ರಮೀನ್, तेरे को प्रभु यीशु मसीह ने तुझे अपनी सेविकाई के लिए बुलाया है. ಹೌದಾ? ಏನು ಗೊತ್ತಿಲ್ಲದೆ, ಬೈಬಲ್ ಗೊತ್ತಿಲ್ಲದೆ ನೀನು ದೇವರ ಸೇವೆಯನ್ನು ಆರಂಭ ಮಾಡಿದಂದರೆ ಮರಣಕ್ಕೂ ಹೆದರದೆ ದೇವರು ನಿನ್ನನ್ನು ಕರೆದಿದ್ದಾನೆ ಎಂಬುದಾಗಿ. ಇದನ್ನು ಕೇಳಿದುಕೊಳ್ಳ್ರೆ ರಮೀನ್ ಅವರಿಗೆ ಇನ್ನೂ ಉತ್ಸಾಹ, ಧೈರ್ಯ, ಆನಂದ, ಹರ್ಷ ಆತನಿಗೆ ತುಂಬಿತು. ಗಂಭೀರವಾಗಿ ಹೇಳ್ತಿರಲ್ಲಯ್ಯ. ಇದನ್ನು ಕೇಳಿದುಕೊಳ್ಳಿ ಆಗ ರಮೀನ್ ಸಂಪೂರ್ಣವಾಗಿ ಆ ಪಾಸ್ಟರ್ಗಳು ಆತನಿಗೆ ಆ ದೇಶದಲ್ಲಿ ರೆಫ್ಯೂಜಿ ಎಂಬುದಾಗಿ, ಯಾವ ರೀತಿಯಲ್ಲಿ ರೆಫ್ಯೂಜಿ ಅಂದರೆ ಯುದ್ಧದಿಂದ ಪರಾರಾಗಿ ಬಂದಿರತಕ್ಕಂಥ ನಾಗರಿಕರಿಗೆ ಆಶ್ರಯ ಕೊಡ್ತಾರೆ. ಆ ಒಂದು ಕಾಯ್ದೆ ಪ್ರಕಾರವಾಗಿ ರೆಫ್ಯೂಜಿ ಆಗಿ ಈತನನ್ನು, ರಮೀನನ್ನು ಟರ್ಕಿನಲ್ಲಿ ಅವರು ತಗೊಳ್ತಾರೆ. ಅಲ್ಲಿಂದ ಆ ಟರ್ಕಿನಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಪಾಸ್ಟರ್ ಏನು ಮಾಡ್ತಾನೆ, ಈತನು ದೇವರ ಸೇವೆ ಮಾಡೋದಕ್ಕಾಗಿ ದೇವರು ಕರೆದಿದ್ದಾನೆ ಎಂಬುದಾಗಿ ಹೇಳಿಕೊಂಡು ಈತನನ್ನು ಅಮೇರಿಕಕ್ಕೆ ಬೈಬಲ್ ಟ್ರೈನಿಂಗ್ಗೆ ಕಳಿಸ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಬೈಬಲ್ ಟ್ರೈನಿಂಗ್ಗೆ ಕಳಿಸಿದ ನಂತರ ಅಂದರಿಂದ ಈತನು ಯೇಸು ಕ್ರಿಸ್ತನನ್ನು 2 ವರ್ಷಗಳು ಬೈಬಲ್ ಟ್ರೈನಿಂಗಲ್ಲಿ ಕಲಿತುಕೊಂಡು ಯೇಸುವೆ ಸತ್ಯ, ನಿತ್ಯ, ನಿಜವಾದ ದೇವರಿಂದ ಕಳಿಸಲ್ಪಟ್ಟಿರುವಂಥ ಪ್ರವಾದಿ. ಈ ಜಗತ್ತಿನಲ್ಲಿ 1,24,000 ಪ್ರವಾದಿಗಳಲ್ಲಿ ಪವಿತ್ರವಾದಂಥ ಪ್ರವಾದಿ ಎಂಬುದಾಗಿ ಅವರ ಪೂರ್ವಜರು ಹೇಳ್ತಾ ಇರತಕ್ಕಂಥ ಮಾತಿನ ಪ್ರಕಾರವಾಗಿ, ಹೌದು, ನಿಜವಾದ ಪವಿತ್ರವಾದಂಥ ಪ್ರವಾದಿ, ಪವಿತ್ರ ಮಾರ್ಗವನ್ನು ತೋರಿಸ್ತಕ್ಕಂಥ ಪ್ರವಾದಿ, ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ದೈವ ನೀತಿಯನ್ನು ಪ್ರಕಟಿಸಿರತಕ್ಕಂಥ ಪ್ರವಾದಿ ಈತನೇ ಎಂಬುದಾಗಿ ತಿಳಿದುಕೊಂಡು ಅಂದಿನಿಂದ ಆತನಿಗೆ ಸೇವಕನಾಗಿ, ಸುವಾರ್ತಿಕನಾಗಿ ರಮೀನ್ ಪಾರ್ಸಾ ಅವರು ಈಗ ಯುನೈಟೆಡ್ ನೇಷನ್ನಲ್ಲಿ ಒಂದು ರೆಫ್ಯೂಜಿ ಆಗಿ ಉಳ್ಕೊಂಡು ತಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಇಂಟರ್ನೆಟ್ ಚಾಟ್ ರೂಮ್ ಮೂಲಕವಾಗಿ ಅವರಿಗೆ ಪರ್ಸನಲಿ ಸುವಾರ್ತೆ ಸಾರ್ತಾ ಅನೇಕ ಜನರನ್ನು, ಸಾವಿರಾರು ಜನರನ್ನು ಯೇಸು ಕ್ರಿಸ್ತನ ಕಡೆ ಇರಾನಿನ ಯುವಕರನ್ನು ಮತ್ತು ಇರಾಕಿನ ಯುವಕರನ್ನು, ಅರಬ್ ರಾಷ್ಟ್ರಗಳಲ್ಲಿರತಕ್ಕಂಥ ಎಲ್ಲ ಯುವಕರನ್ನು, ಅನೇಕ ಯುವಕರನ್ನು ಈ ಕ್ರಿಸ್ತನ ಮಾರ್ಗದಲ್ಲಿ ನಡೆಸ್ತಾ ಆ ಯುವಕರು ಕೂಡ ಹೌದು, ನಿಜ, ಇದು ಸತ್ಯ ಮಾರ್ಗ, ಇದು ನಿತ್ಯ ಮಾರ್ಗ, ಇದು ನಿಜವಾದಂಥ ದೈವ ಮಾರ್ಗ ಎಂಬುದಾಗಿ ತಿಳಿದುಕೊಂಡು ಅನೇಕ ಜನರು ಈತನ ಸಾಕ್ಷಿಯನ್ನು, ಈತನ ಪ್ರಸಂಗವನ್ನು ಕೇಳಿ ರಕ್ಷಣೆ ಹೊಂತ ಯೇಸು ಕ್ರಿಸ್ತನಂತ ಈಗ ಈತನ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ.
ಚಾಟ್ ರೂಮ್ ಮೂಲಕವಾಗಿ ಅನೇಕ ಅವರ ದೇಶಸ್ಥರಿಗೆ ಸುವಾರ್ತೆಯನ್ನು ಚಾಟ್ ರೂಮ್, ಇಂಟರ್ನೆಟ್, ಲ್ಯಾಪ್ಟಾಪ್ ಅದರ ಮೇಲೆ ಕೂತ್ಕೊಂಡು ಅವರ ಜೊತೆಯಲ್ಲಿ ವೆಬ್ಸೈಟ್ಗಳಲ್ಲಿ ಆನ್ಲೈನ್ನಲ್ಲಿ ಮಾತಾಡ್ತಾ ದೇವರ ಸುವಾರ್ತೆಯನ್ನು ಸಾರ್ತಾ ಅನೇಕ ಜನರನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಸ್ತಾ ಒಂದು ಸಭೆಯನ್ನು ನಡೆಸ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಒಂದು ಬೈಬಲೇ ಗೊತ್ತಿಲ್ಲ ಅನ್ಯನು ದೇವರನ್ನು ಸ್ವತಃ ತಾನೇ ಹುಡುಕಿ ಆ ದೇವರ ಸುಖ ಯೇಸುವನ್ನು ತಿಳಿದುಕೊಂಡು ಆತನೇ ಮಾನವನ ರಕ್ಷಕನೆಂದು ಅರ್ಥಿಕೊಂಡು ಗ್ರಹಿಸಿಕೊಂಡು ಆತನನ್ನು ಇನ್ನೂ ತಿಳಿದಿರುವಾಗ 4 ಸುವಾರ್ತೆಗಳು ಸಿಡಿಯಲ್ಲಿ ಮಾಡಿ 4 ಸುವಾರ್ತೆಗಳು ಆತನ ಟ್ರ್ಯಾಕ್ ಆಗಿ ಹಂಚಿದನಂದ್ರೆ ಕ್ರೈಸ್ತವರಾದ ನಾವು ಏನು ಮಾಡ್ತಾ ಇದ್ದೇವೆ? ಬೈಬಲನ್ನು ಓದ್ತಾ ಇದ್ದೇವಾ? ಇದು ದೊಡ್ಡ ಸವಾಲು ನನ್ನ ಪ್ರಿಯ ಸಹೋದರಿ ಸಹೋದರಿ. ಕಣ್ಣನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಎಷ್ಟು ಆಸಕ್ತಿಯಿಂದ ಕರ್ತನೆ ನಿನ್ನ ಮಕ್ಕಳು ಈ ದೇವರ ವಾಕ್ಯ ನೋಡ್ತಾ ಇದ್ದಾರೆ ಕರ್ತನೆ. ಇವತ್ತು ಕರ್ತನೆ ಅನೇಕ ಜನರಿಗೆ ರಮೀನ್ ಪಾರ್ಸಾ ಎಂಬ ಇರಾನ್ ಯುವಕನು ಶಿಯಾ ಮುಸ್ಲಿಮಿಗೆ ಸಂಬಂಧಪಟ್ಟಂತಹ ಈ ವ್ಯಕ್ತಿ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡು, ಯೇಸು ಕ್ರಿಸ್ತನು ಶಾಂತಿ ಸಂದೇಶಕನು, ಮಾನವನಿಗೆ ಸುಕ್ಷೇಮವಾದಂಥ ಜೀವನ, ಪ್ರಾಮಾಣಿಕವಾದಂಥ ಜೀವನ, ನೀತಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೊಡ್ತಕ್ಕಂಥ ನೀತಿ ಈತನು ಕಲಿಸ್ಕೊಟ್ಟಿದ್ದು ನಿಜ ಎಂಬುದಾಗಿ ಹೇಳಿಕೊಂಡು ಈತನು ಹಿಂಬಾಲಿಸ್ತಾ ಅನೇಕ ಜನ ತಿಳಿಸ್ತಾನೆ. ಈತನ ಮಾರ್ಗದಲ್ಲಿ ನಡೆದರೆ ಮಾತ್ರ ಮಾನವನಿಗೆ ರಕ್ಷಣೆ, ನಿತ್ಯ ಜೀವ, ಸ್ವರ್ಗ ಪ್ರಾಪ್ತಿ ಆಗ್ತದೆ ಎಂಬುದಾಗಿ ಆತನು ಕಲಿಸ್ಕೊಡ್ತಾ ಇದ್ದು, ಈಗ ಆತನು ಕರ್ತನಿಗೆ ಎಷ್ಟು ಅದ್ಭುತವಾದಂಥ ಸಾಕ್ಷಿಯಾದಂಥ ಜೀವನ ಮಾಡ್ತಾ ಇದ್ದಾನಂದ್ರೆ ಅನೇಕ ಜನ ಈತನ ಸಾಕ್ಷಿಯನ್ನು ಕೇಳಿ ತನ್ನ ಜೀವನವನ್ನು ಮಾರ್ಪಾಟ ಮಾಡಿಕೊಂಡು ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾರೆ. ಹೌದು ಕರ್ತನೆ, ಇವತ್ತು ಯಾರ್ಯಾರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರೆ ರಾಜ. ಏಸೆ ಯಾರ್ಯಾರು ತನ್ನ ಸೊಕ್ಕಕ್ಕಾಗಿ, ತನ್ನ ವಾಸಿಗಾಗಿ, ತನ್ನ ಸ್ವಸ್ಥತೆಗಾಗಿ ಎಷ್ಟು ಜನ ಕೇಳ್ತಾ ಇದ್ದಾರೆ ರಾಜ. ಅವರೆಲ್ಲರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ, ಯೇಸು ನಾಮದಲ್ಲಿ ನೀವು ಕೂಡ ಇವತ್ತು ಯೇಸು ನಾಮದಲ್ಲಿ ನೀವು ಕೂಡ ಪ್ರಾರ್ಥನೆ ಮಾಡಿದರೆ ಪರಲೋಕದಲ್ಲಿರುವಂಥ ತಂದೆ, ನಿಮ್ಮ ತಾಯಿ ಅನ್ನಗಿ, ನಿಮ್ಮ ತಂದೆ ಆಗಲಿ, ನಿಮ್ಮ ಕುಮಾರ ಆಗಲಿ, ನಿಮ್ಮ ಯಾರೇ ಆಗಲಿ, ಇವತ್ತು ಯೇಸುವಿನ ನಾಮದಲ್ಲಿ ನಿನ್ನ ದೇವರ ಹತ್ರ ಏನು ಕೇಳಿಕೊಂಡ್ರು ನಿನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಲಾಗ್ತದೆ. ನಿನ್ನ ಮನೆಯಲ್ಲಿ, ಕುಟುಂಬದಲ್ಲಿ ಸ್ವಸ್ಥತೆ ಖಂಡಿತ ಉಂಟಾಗುತ್ತದೆ. ನಿಮ್ಮ ಕುಟುಂಬದಲ್ಲಿರ್ತಂಥ ಎಲ್ಲ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು ಬಿಡುಗಡೆ ಮಾತ್ರ ನಿಶ್ಚಯ ಎಂಬ ಸತ್ಯವನ್ನು ಇವು ತಿಳಿದುಕೊಂಡಿರ್ತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರ ಕರ್ತನೆ, ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ, ಅವರೆಲ್ಲರ ಪ್ರಾರ್ಥನೆಯನ್ನು ಕೇಳಿ ಕರ್ತನೆ, ಅನಾರೋಗ್ಯದಲ್ಲಿರ್ತಕ್ಕಂಥವರನ್ನು ಕರ್ತನೆ ಯೇಸು ಕ್ರಿಸ್ತನ ಸಿಲುಬೆ ಮರಣದ ಮೂಲಕವಾಗಿ, ಗಾಯದ ಮೂಲಕವಾಗಿ ಕರ್ತನೆ ಅವರನ್ನು ಸಂಪೂರ್ಣವಾಗಿ ಗುಣಪಡಿಸು ರಾಜ. ಅವನು ರಕ್ಷಿಸು ಕರ್ತನೆ, ಕಾಪಾಡು ದೇವರೇ. ಯೇಸು ನಾಮದಲ್ಲಿ ಕರ್ತನೆ, ಯಾರ್ಯಾರು ಕರ್ತನೆ ಜೀವನದಲ್ಲಿ ದುಃಖ, ಬಾಧೆಗಳು, ಸಂಕಷ್ಟಗಳು, ಅಯೋಮಯೋ ಆಗಿರ್ತಕ್ಕಂಥ ಅಲಿತಿರ್ತಕ್ಕಂಥವ್ರು ಕರ್ತನೆ ಆಶಾಕಿರಣವಾಗಿ ಕರ್ತನೆ ಈ ಸಂದೇಶ ಅವರ ಜೀವನದಲ್ಲಿ ಸುಖ ಶಾಂತಿ ತರಲಿ ಎಂಬುದಾಗಿ ಹಾರೈಸ್ತಾರೆ ಕರ್ತನೆ. ಯೇಸು ನಾಮದಲ್ಲಿ ಕರ್ತನೆ, ಯಾರ್ಯಾರು ಕರ್ತನೆ ಗುಣವಾಗಲಾರದಂಥ ರೋಗದಿಂದ ಅಲ್ಲಾಡ್ತಾ ಇದ್ದಾರೆ, ಯೇಸು ನಾಮದಲ್ಲಿ ನೀನು ಬೇಡಿಕೋ ಎಂದು ಹೇಳಿದರವಾಗ ಕರ್ತನೆ, ಯೇಸು ನಾಮದಲ್ಲಿ ಕರ್ತನೆ ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರು ಯೇಸು ನಾಮದಲ್ಲಿ ಗುಣಮುಖರಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಈಗಲೇ ನಿನ್ನ ಸ್ವಸ್ಥತಾ ಶಕ್ತಿ ಅವರನ್ನು ಮುಟ್ಟಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೃಪಾ ಸಂಪೂರ್ಣ ದೇವರೇ, ನಿನಗೆ ವಂದನೆ ರಾಜ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನೆ. ಯಾರ್ಯಾರು ಈ ಸಂದೇಶವನ್ನು ಕೇಳ್ತಾ ಇದ್ದಾರೆ ರಾಜ, ಅವರ ಜೀವನದಲ್ಲಿ ಕರ್ತನೆ ಈಗ ಇರಾನ್, ಇರಾಕ್, ಅರಬ್ ರಾಷ್ಟ್ರಗಳಲ್ಲಿ ಅದ್ಭುತವಾದಂಥ ಇಷ್ಟ ಕಟ್ಟುನಿಟ್ಟವಾಗಿರ್ತಕ್ಕಂಥ, ನಿರ್ಬಂಧವಾಗಿರ್ತಕ್ಕಂಥ, ನಿಷೇಧವಾಗಿರ್ತಕ್ಕಂಥ ಇಂಥ ಸ್ಥಳಗಳಲ್ಲಿ ಸುವಾರ್ತೆ ನಿರ್ಭಯದಿಂದ ಸಾರಲ್ಪಡ್ತಾ ಇದೆ ಅಂದರೆ ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ. ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ, ಅವರ ಕುಟುಂಬದಲ್ಲಿ ಯಾರಾದರೆ ಬಂಧಕದಲ್ಲಿ, ದಾಸತ್ವದಲ್ಲಿ, ಕುಡಿತನದ ದಾಸತ್ವದಲ್ಲಿ, ಮಧ್ಯಮ ದಾಸತ್ವದಲ್ಲಿ, ಮದ್ಯದ ದಾಸತ್ವದಲ್ಲಿ ಇರತಕ್ಕಂಥವ್ರಿಗೆ, ಧೂಮ್ರಪಾನದ ದಾಸತ್ವದಲ್ಲಿ, ಅನಾರೋಗ್ಯದ ದಾಸತ್ವದಲ್ಲಿದ್ದರೆ ಅವರೆಲ್ಲರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಯೇಸು ನಾಮದಲ್ಲಿ ಶಲೋಮ್ 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 ಆಗಲಿ ಎಂಬುದಾಗಿ ಹಾರೈಸ್ತಕ್ಕ. ಇವತ್ತು ಕೇಳಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ ಯೇಸು ನಾಮದಲ್ಲಿ ನೀವು ಪ್ರಾರ್ಥನೆ ಮಾಡಿರುವಾಗಲೂ ದೊರಕುತ್ತದೆ ಎಂಬುದಾಗಿ ಹೇಳಿದ ಕರ್ತನೆ. ನನ್ನ ಜೊತೆಯಲ್ಲಿ ಎಷ್ಟು ಆತ್ಮೀಯರು, ಎಷ್ಟು ಜನರು ಆತ್ಮೀಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ, ಅವರ ಪ್ರಾರ್ಥನೆಯನ್ನು ಕೇಳಿ ರಾಜ ಇವತ್ತು ಅವರಿಗೆ ಸುಖ ಶಾಂತಿ ದೊರಕಲಿ ಎಂಬುದಾಗಿ ಹಾರೈಸ್ತಾ ಇದ್ದಾರೆ ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಪರಿಶುದ್ಧನೇ ಪರಿಶುದ್ಧನೇ ಪವಿತ್ರ ಸ್ವರೂಪನಾದ ದೇವರೇ, ನಿನ್ನ ಬೆಳಕು ಅವರ ಮೇಲೆ ಪ್ರಜ್ವಲಿಸಲಿ ಎಂಬುದಾಗಿ ಹಾರೈಸ್ತಾ ಇದ್ದಾರೆ. ನಿನ್ನ ಜ್ಞಾನೋದಯವು ಅವರಿಗೆ ಉಂಟಾಗಲಿ ಕರ್ತನೆ.
ಈ ಸತ್ಯದ ಮೂಲಕವಾಗಿ ಇಂದಿನಿಂದ ಅನೇಕ ಜನರು ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ ವಿಮೋಚಕನಾಗಿ ಸ್ವೀಕರಿಸಿ ಯೇಸಯ್ಯನನ್ನು ತನ್ನ ಒಡೆಯನಾಗಿ ತನ್ನ ಹೃದಯದಲ್ಲಿ ಅಂಗೀಕರಿಸಿದವರಲ್ಲಿ ರಕ್ಷಣೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಇರ್ತೇನೆ. ಕೃಪೆ ಇರಲಿ ರಾಜ, ನಿತ್ಯ ಜೀವ ರಕ್ಷಣೆ ಅವರೆಲ್ಲರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ಇದುವರೆಗೂ ನೀವು ದೇವರ ವಾಕ್ಯವನ್ನು ಕೇಳಿದ್ರಿ. ಕರ್ತನು ದೇವರು ಈಗಲೂ ಪ್ರತಿಯೊಂದು ದೇಶ ವಿದೇಶಗಳಲ್ಲಿ ತನ್ನ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಈಗ ನಿಮ್ಮ ಕೆಲಸ ಏನಿಲ್ಲ, ಆತನನ್ನು ನಂಬಿ ಇವತ್ತು ನೀವು ಕೂಡ ಪ್ರಾರ್ಥನೆ ಮಾಡಿದರೆ ನಿಮ್ಮ ಪ್ರಾರ್ಥನೆ ಕೇಳ್ತಾನೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.